ಹಿಂದಿನ ತರಗತಿ ಒಳಗೆ ಏನ್ ಮಾಡಿದೆ ನಾವು ಸಮತಲಾಕೃತಿಗಳ ಬಗ್ಗೆ ಮತ್ತು ಅವುಗಳ ಮೇಲೆ ಬರುವಂತ ಪ್ರಶ್ನೆಗಳ ಯಾವ ರೀತಿ ಇರ್ತಾವ ಅಂತ ಹೇಳಿ ನೋಡಿದೆವು, ಹೌದಲ್ವಾ? ಈಗ ಏನ್ ಮಾಡೋಣ ಅಂದ್ರ ಗಣಾಕೃತಿಗಳು ಮತ್ತು ಗಣಾಕೃತಿಗಳ ಬಗ್ಗೆ ತಿಳ್ಕೊಳಂತ. ಅಂದ್ರ ಗಣಾಕೃತಿಗಳ ಮೇಲೆ ಗಣಫಲ ಅಥವಾ ಗಾತ್ರದ ಮೇಲೆ ಪ್ರಶ್ನೆಗಳು ಬರ್ತಾವ. ಹಾಗಾದ್ರ ಮೊದಲು ಏನ್ ಮಾಡೋಣ ನಾವು ಗಣಫಲ ಅಥವಾ ಗಾತ್ರ ಅಂದ್ರೆ ಏನಂತ ಹೇಳಿ ಇನ್ನೊಂದ್ಸಲ ನೋಡ್ಬಿಡೋಣ ಅಂತಂದ್ರ ಏನಪ್ಪಾ ಅಂತಂದ್ರ ಒಂದು ಗಣಾಕೃತಿಯು ಆಕ್ರಮಿಸಿಕೊಳ್ಳುವ ಸ್ಥಳವನ್ನ ಒಂದು ಗಣಾಕೃತಿಯು ಆಕ್ರಮಿಸಿಕೊಳ್ಳುವ ಸ್ಥಳವನ್ನ ನಾವು ಏನಂತ ಕರಿತೀವಿ? ಗಾತ್ರ ಅಥವಾ ಗಣಫಲ ಅಂತ ಹೇಗೆ ಕರಿತೀವಿ. ಹಾಗಾದ್ರ ಗಣಾಕೃತಿಗಳಂದ್ರೆ ಏನಂತ ಹೇಳಿದ್ನ ನಿಮ್ಗ? ಯಾವುದೇ ಒಂದು ಆಕೃತಿ ಏನಾಗಿರ್ಬೇಕು? ಉದ್ದವನ್ನು ಹೊಂದಿರಬೇಕು, ಅಗಲವನ್ನು ಹೊಂದಿರಬೇಕು ಮತ್ತು ಎತ್ತರವನ್ನ ಹೊಂದಿರಬೇಕು. ಇಂಥ ಆಕೃತಿಗಳನ್ನ ನಾವು ಏನಂತ ಕರಿತೀವಿ? ಗಣಾಕೃತಿಗಳು ಅಂತ ಕರಿತೀವಿ. ಗಣಾಕೃತಿಗಳು ಅಂತ ಹೇಗೆ ಕರಿತೀವಿ. ನೋಡ್ರಿ, ಯಾವುದೇ ಒಂದು ಆಕೃತಿಗೆ ಎತ್ತರ ಅಗಲ ಮತ್ತು ಉದ್ದವನ್ನ ಹೊಂದಿತ್ತಂದ್ರ ಅಂತ ಆಕೃತಿಗಳನ್ನ ಗಣಾಕೃತಿಗಳಂತ ಹೇಗೆ ಕರಿತೀವಿ. ಅದೇ ರೀತಿ ಸಮಾಂತರ ಆಕೃತಿಗಳೊಳಗೇನು ಅಲ್ಲಿ ಉದ್ದ ಮತ್ತ ಅಗಲ ಅಷ್ಟೇಯನ್ನು ಹೊಂದಿರ್ತಿದ್ವು. ಇವು ಗಣಾಕೃತಿಗಳು ಏನಾಗ್ಯಾವ? ಇಲ್ಲಿ ಉದ್ದ ಇಂಟು ಅಗಲ ಮತ್ತು ಎತ್ತರವನ್ನು ಕೂಡ ಇವೇನ್ ಮಾಡ್ಯಾವು? ಹೊಂದಿರ್ತಾವ. ಈ ರೀತಿ ಮೂರವನ್ನ ಹೊಂದಿರೋಕೆ ಏನಂತ ಕರಿತೇವೆ ನಾವು? ಗಣಾಕೃತಿಗಳು ಅಂತ ಹೇಗೆ ಕರಿತೇವೆ. ಹಾಗಾದ್ರ ಗಣಫಲ ಮತ್ತು ಗಾತ್ರ ಅಂತಂದ್ರ ಇಂತಹ ಗಣಾಕೃತಿಗಳ ಏನಿರ್ತಾವಲ್ಲ, ಇಂತಹ ಗಣಾಕೃತಿಗಳು ಆಕ್ರಮಿಸಿದಂತ ಸ್ಥಳವನ್ನ ಈ ನನ್ನ ಕೈ ಮ್ಯಾಗಿಟ್ಟಿನಿ ಅಂದ್ರ ಈ ನನ್ನ ಕೈಯನ್ನ ಎಲ್ಲವನ್ನ ಆಕ್ರಮಿಸೈತಿ, ಹೌದಿಲ್ಲ? ಈ ರೀತಿ ಆಕ್ರಮಿಸಿದ ಸ್ಥಳವನ್ನ ನಾವು ಏನಂತ ಕರಿತೇವಿ? ಗಣಫಲ ಅಥವಾ ಗಾತ್ರ ಅಂತ ಹೇಗೆ ಕರಿತೀವಿ. ಗಣಫಲ ಅಥವಾ ಗಾತ್ರ ಅಂತ ಹೇಗೆ ಕರಿತೇವಿ. ಈಗೇನ್ ಮಾಡೋಣ ಅಂತಂದ್ರ ನೆಕ್ಸ್ಟ್ ಒಂದಿಷ್ಟು ವಸ್ತುವಿನ ಈ ತರನಾದ ಆಯತ ಆಕಾರದ ಗಣಫಲ ಗಣಾಕೃತಿಗಳ ಇದು ಯಾವ ರೀತಿಯ ಆಕೃತಿ ಐತಿ? ಆಯತದ ಆಕೃತಿ ಐತಿ, ಹೌದಾ? ಆಯತದ ಆಕೃತಿ ಐತಿ. ಇದು ಆದ್ರೂ ಏನಾಗೈತಿ? ಗಣಾಕೃತಿ ಆಗೈತಿ. ಇಂಥ ಗಣಾಕೃತಿಗಳ ಗಾತ್ರವನ್ನ, ಆಯತದ ರೀತಿಯ ಗಣಾಕೃತಿಗಳ ಗಾತ್ರವನ್ನ ಮೊದಲನೇದಾಗಿ ತಿಳ್ಕೊತ ಹೋಗೋಣಂತ. ಅದಕ್ಕಿಂತ ಮುಂಚೆ ಗಣಫಲ ಮತ್ತು ಗಾತ್ರವನ್ನ ಯಾವ್ಯಾವ ಮಾನಗಳಿಂದ ಅಳಿಬೇಕಾಗಿತ್ತಂತಂದ್ರ ಘನ ಮೀಟರ್, ಘನ ಮೀಟರ್, ಘನ ಸೆಂಟಿಮೀಟರ್, ಘನ ಮೀಟರ್ಗಳು ಅಂತ ಹೇಗೆ ಕರಿತೇವೆ. ಘನ ಮೀಟರ್ ಅಂದ್ರ ಗಣಾಕೃತಿಗಳ ಗಾತ್ರವನ್ನ ನಾವು ತಿಳಿಸ್ಬೇಕಾಗಿತ್ತಂದ್ರ ಏನ್ ಮಾಡ್ಬೇಕು? ಘನ ಮೀಟರ್, ಘನ ಸೆಂಟಿಮೀಟರ್, ಘನ ಮೀಟರ್ಗಳಲ್ಲಿ ಅವುಗಳನ್ನ ಮಾನಗಳು ಆಗಿರ್ತಾವ, ಹೌದಾ? ಹಾಗಾದ್ರ ಮೊದಲನೇದಾಗಿ ಏನ್ ಮಾಡೋಣ ನಾವು? ಆಯತ ಗಣದ ಗಾತ್ರ, ಆಯತ ಗಣದ ಬಗ್ಗೆ ತಿಳ್ಕೊನಂತ. ಆಯತ ಗಣ. ಹಾಗಾದ್ರ ಆಯತದ ಬಗ್ಗೆ ನಮ್ಗ ಗೊತ್ತೈತಿ. ಆಯತದ ಗಣ ಅಂದ್ರೆ ಏನಿಲ್ಲಿ? ಇಲ್ಲಿ ಎತ್ತರವನ್ನು ಕೂಡ ಹೊಂದಿರ್ತೈತಿ. ಆಯತ ಅಂದ್ರ ಅಲ್ಲಿ ಎತ್ತರ, ಇದು ಉದ್ದ ಇಂಟು ಅಗಲ ಹೊಂದಿರ್ತೈತಿ. ಇಲ್ಲೇನು ಗಣ ಅಂತ ಹೇಗೆ ಬಂತಂದ್ರ ಎತ್ತರವನ್ನು ಸೇರಿಸ್ಕೆ ನಾವೇನಂತ ಕರಿತೇವಿ? ಆ ವಸ್ತುವಿನ ಗಣ ಅಂತ ಹೇಗೆ ಕರಿತೇವಿ. ಅದೇ ರೀತಿ ಯಾವ ತರನಾದ ಇದು ಆಕೃತಿ ಇರ್ತೈತಿ? ಆಯತದ ರೂಪದೊಳಗಿರೋದ್ರಿಂದ ನಾವೇನಂತ ಇದನ್ನ ಆಯತದ ಗಣ ಅಂತ ಹೇಗೆ ಕರಿತೇವಿ. ಇದಕ್ಕ ಒಂದು ಎಕ್ಸಾಂಪಲ್ ಕೊಡೋದಾದ್ರ ನೋಡ್ರಿ, ಇದೊಂದು ಸ್ಟ್ರಕ್ಚರ್ ಐತಿ, ಆಯತದ ಆಕೃತಿ ಐತಿ ಇದು, ಹೌದಾ? ಇದನ್ನ ನೋಡ್ರಿ, ಉದ್ದ ಐತಿ, ಅಗಲ ಐತಿ, ಎತ್ತರ ಐತಿ, ಹೌದಾ? ನೋಡ್ರಿ, ಉದ್ದ ಐತೆ, ಹೌದಾ? ಅದೇ ರೀತಿ ಈ ರೀತಿ ಈ ಕಡೆ ಅಗಲ ಐತಿ ಮತ್ತು ಎತ್ತರವನ್ನು ಕೂಡ ಹೊಂದೈತಿ. ಎತ್ತರವನ್ನು ಕೂಡ ಏನೈತಿ? ಇದು ಹೊಂದೈತಿ, ಹೌದ್ರಿ? ಆದ್ರಿಂದ ಇಂಥ ಆಕೃತಿಗಳನ್ನ ಏನಂತ ಕರಿತೀವಿ ನಾವು? ಆಯತದ ಗಣಾಕೃತಿಗಳು ಅಂತ ಹೇಗೆ ಕರಿತೇವೆ. ಈ ಆಕೃತಿ ಈ ಆಕ್ರಮಿಸಿತಲ್ಲ, ಈ ಸ್ಥಳವನ್ನ ಏನಂತ ಕರಿತೇವೆ ನಾವು? ಈ ಆಕೃತಿಯ ಅಥವಾ ಗಣಾಕೃತಿಯ ಗಣಫಲ ಅಥವಾ ಗಾತ್ರ ಅಂತ ಹೇಗೆ ಕರಿತೇವೆ. ಗಾತ್ರ ಅಥವಾ ಗಣಫಲ ಅಂತ ಹೇಗೆ ಕರಿತೇವೆ. ಹಾಗಾದ್ರ ಗಣಫಲ ಮತ್ತು ಗಾತ್ರವನ್ನ ಕಂಡು ಹಿಡಿಯುವ ಸೂತ್ರ ಏನಪ್ಪಾ ಅಂತಂದ್ರ ಆಯತದ ಗಣದ ಗಾತ್ರವನ್ನ ಕಂಡು ಹಿಡಿಯುವ ಸೂತ್ರ ಏನಪ್ಪಾ ಅಂತಂದ್ರ ಉದ್ದ ಇಂಟು ಅಗಲ ಇಂಟು ಎತ್ತರ ಅಂತ ಹೇಗೆ ಕರಿತೇವೆ ನಾವು. ಉದ್ದ ಇಂಟು ಅಗಲ ಇಂಟು ಎತ್ತರ ಅನ್ನೋದು ಏನಾಗೈತಿ? ಆಯತ ಗಣದ ಸೂತ್ರ ಆಗೈತಿ. ಇದನ್ನ ನಾವು ಇಂಗ್ಲಿಷ್ ಅಲ್ಫಾಬೆಟ್ ಅಥವಾ ಸಿಂಬಾಲಿಕಲಿ ಅದನ್ನ ಯಾವ ರೀತಿ ಸೂಚಿಸ್ತೇವಿ ಅಂತಂದ್ರ V = L ಇಂಟು ಸ್ಮಾಲ್ L ಇಂಟು B
ಇಂಟು ಎಚ್ ಅಂತ ಹೇಗೆ ನಾವೇನ್ ಮಾಡ್ತೀವಿ ಆಯತ ಗಣದ ಸೂತ್ರವನ್ನ ಸೂಚಿಸ್ತೇವೆ. ಹೌದಾ? ಅದೇ ತರ ಆಯತ ಗಣ ಅಂದ್ರೆ ಏನಂತ ಗೊತ್ತಾಯ್ತು ನಮ್ಗೆ. ಅದೇ ರೀತಿ ಈಗ ನೆಕ್ಸ್ಟ್ ಏನ್ ಮಾಡೋಣ ಅಂದ್ರ ಚೌಕ ಗಣದ ಬಗ್ಗೆ ತಿಳ್ಕೊಣ. ಏನು ಚೌಕ ಗಣದ ಬಗ್ಗೆ ತಿಳ್ಕೊಣ. ಏನಪ್ಪಾ ಚೌಕ ಗಣ ಅಂತ ಹೇಗೆ ನೋಡೋದಾದ್ರ ನೋಡ್ರಿ, ಇದೊಂದು ಚೌಕ ಗಣಕ್ ಒಂದು ಎಕ್ಸಾಂಪಲ್. ನಾವು ಕ್ಯೂಬ್ ಗಳನ್ನ ಆಡ್ತೀವಿ, ಹೌದಿಲ್ಲ? ಕ್ಯೂಬ್ ಗಳನ್ನ ಆಗಲೇ ತೋರಿಸಿದ್ನಲ್ಲ ಮೊದಲೇ ಲಾಸ್ಟ್ ವಿಡಿಯೋದೊಳಗ ಕ್ಯೂಬ್ ಅನ್ನ ನೋಡಿದ್ದೆ ನಾವು, ಹೌದಿಲ್ಲ? ಆ ಕ್ಯೂಬ್ ಒಳಗ ಒಂದು ಬಟನ್ ನ ಕಿತ್ಕೊಂಡಂತ ನಾವು ಒಂದು ಬಟನ್ ಕಿತ್ಕೊಂಡಾಗ ಇದೇ ತರ ಇರ್ತೈತಿ. ಅದು ಎಷ್ಟೋ ಬಟನ್ಸ್ ಇರ್ತಾವಲ್ಲ, ಅದ್ರೊಳಗ ಒಂದ್ ಬಟನ್ ಕಿತ್ಕೊಂಡಾಗ ಇದೇ ತರ ಇರ್ತೈತಿ. ಹೌದಾ? ಇದ್ರೊಳಗ ಉದ್ದ, ಅಗಲ, ಎತ್ತರ ಮೂರವನ್ನು ಹೊಂದೈತಿ. ಇದು ನೋಡ್ರಿ, ಉದ್ದವನ್ನು ಹೊಂದೈತಿ, ಅಗಲವನ್ನು ಹೊಂದೈತಿ, ಮತ್ತ ಎತ್ತರವನ್ನು ಕೂಡ ಇದು ಏನಾಗೈತಿ ಹೊಂದೈತಿ. ಹೌದಾ? ಇಂತ ಹೊಂದಿರುವ ಆಕೃತಿಗಳನ್ನ ಏನಂತ ಕರಿತೇವೆ ನಾವು ಗಣಾಕೃತಿಗಳಂತ ಹೇಗೆ ಕರಿತೇವಿ. ಹೌದಾ? ಈ ಎಲ್ಲ ಅಳತೆಗಳನ್ನ ನೋಡ್ರಿ, ಇದು ಉದ್ದ ಎಷ್ಟೈತಲ್ಲ ಅಷ್ಟೇ ಅಗಲವನ್ನು ಕೂಡ ಹೊಂದೈತಿ. ಹೌದಾ? ಅದೇ ತರ ಈ ಅಗಲ ಎಷ್ಟೈತಲ್ಲ ಅಷ್ಟೇ ಎತ್ತರವನ್ನು ಕೂಡ ಹೊಂದಿರ್ತೈತಿ. ಹೌದಾ? ನಾ ಆಗಲೇ ಕ್ಯೂಬ್ ಅಂತ ಹೇಗೆ ಹೇಳಿದೆ. ಆ ಕ್ಯೂಬ್ ನೀವು ಯಾವ ಸೈಡ್ ನೋಡಿದ್ರು ಕೂಡ ಅಷ್ಟೇ ಸಮಾನವಾದ ಉದ್ದ ಮತ್ತು ಅಗಲ ಮತ್ತು ಎತ್ತರವನ್ನು ಹೊಂದಿರ್ತದೆ. ಚೌಕ ಅಂದ್ರೆ ಏನಿಲ್ಲಿ ನಾಲ್ಕು ಬಾಹುಗಳು ಏನಾಗಿರ್ತಾವ ಸಮಾನವಾಗಿರ್ತಾವ. ಸಮಾನ ಆಗಿರ್ತಾವ ಅಂದ್ರ ನಾಲ್ಕು ಬಾಹುಗಳು ಸಮಾನ ಆಗಿರ್ತಾವ ಅಂತಂದ್ರ ಅದ್ರ ಉದ್ದನು ಅಷ್ಟೇ ಇರ್ತೈತಿ, ಎತ್ತರನು ಅಷ್ಟೇ ಇರ್ತೈತಿ, ಅಗಲ್ನು ಏನಾಗಿರ್ತೈತಿ ಇಲ್ಲಿ ಅಷ್ಟೇ ಆಗಿರ್ತೈತಿ. ಹೌದಿಲ್ಲ? ಅದಕ್ಕೆ ಏನಂತೇವೆ ನಾವು ಚೌಕ ಗಣ ಅಂತ ಹೇಗೆ ಕರಿತೇವೆ. ನೋಡ್ರಿ, ಇಲ್ಲಿ ಉದ್ದ, ಅಗಲ ಮತ್ತು ಎತ್ತರ ಏನಾಗ್ಯಾವ ಇಲ್ಲಿ ಒಂದೇ ಆಗ್ಯಾವ. ಹೌದಿಲ್ಲ? ಏನಾಗ್ಯಾವ ಇಲ್ಲೆಲ್ಲ ಪರಸ್ಪರ ಈ ಮೂರು ಏನಾಗ್ಯಾವ ಇವು ಸಮಾನವಾಗ್ಯಾವ. ಹೌದಾ? ನೋಡ್ರಿ, ಚೌಕದ ಉದ್ದ, ಅಗಲ, ಎತ್ತರಗಳ ಏನಾಗ್ಯಾವ ಇಲ್ಲಿ ಮೂರು ಒಂದಕ್ಕೊಂದು ಸಮಾನವಾಗ್ಯಾವ ಅಂತ ಹೇಳ್ತೇವೆ. ಹಾಗಾದ್ರ ಚೌಕ ಗಣದ ಗಾತ್ರ ಅಥವಾ ಗಣಫಲವನ್ನ ಕಂಡು ಹಿಡಿಯುವ ಸೂತ್ರ ಏನಪ್ಪಾ ಅಂತಂದ್ರ ಮೂರು ಸಮಾನವಾಗಿದ್ರಿಂದ ಅವು ಮೂರನ್ನು ಈ ಉದ್ದ 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 ಅಂತ ಹೇಗೆ ಬರ್ಕೋಬಹುದು. ಹೌದಾ? ಹಾಗಾದ್ರ ಉದ್ದ ಅಂದ್ರೆ ಏನಂತ ಆಗಲೇ ಆಯತದೊಳಗೆ ಸೂಚಿಸಿದ್ದೇವಿ, ಎಲ್, ಸ್ಮಾಲ್ ಎಲ್ ಅಂತ ಹೇಗೆ ಹೇಳಿದ್ದೇವೆ. ಎಲ್ ಕ್ಯೂಬ್ ಅಂತ ಹೇಗೆ ಬರಿಬಹುದು ನಾವು, ಎಲ್ ಕ್ಯೂಬ್ ಅಂತ ಹೇಗೆ ಬರಿಬಹುದು. ಹೌದಾ? ಎಲ್ ಕ್ಯೂಬ್ ಅಂದ್ರೆ ಏನು? ಫಾರ್ ಎಕ್ಸಾಂಪಲ್ ಒಂದ್ ಸಂಖ್ಯೆಯನ್ನು ಕೊಡ್ತಾನೆ, 3 2 ಕ್ಯೂಬ್ ಈ ರೀತಿ ಒಂದು ಸಂಖ್ಯೆಯನ್ನು ಬರ್ತಿದೆ. ಹಿಂಗ್ ಬರ್ದ್ರೆ ಏನಂತಿದ್ದೆ ನಾವು ಘನ ಸಂಖ್ಯೆಗಳು. ಏನು ಘನ ಸಂಖ್ಯೆಗಳು? ಏನು ಘನ ಸಂಖ್ಯೆಗಳು ಒಂದೇ ರೀತಿಯ ಒಂದೇ ರೀತಿಯ ಮೂರು ಅಪವರ್ತನಗಳ ಗುಣಲಬ್ಧವನ್ನ ಏನಂತ ಕರೀತಿದ್ದೆ ನಾವು ಗಣ ಸಂಖ್ಯೆಗಳು ಅಂತ ಹೇಳಿ ಕರೀತಿದ್ದೇವೆ. ನೆನಪಿರ್ಲಿ. ಅದೇ ರೀತಿ ಇದನ್ನು ಸೂಚಿಸಬಹುದು ನಾವು. ಹೌದಿಲ್ಲ? ಅದಕ್ಕ ಏನಂತ ಕರಿತೀವಿ ಗಣ ಅಂತಂದ್ರೆ ಏನ ಕ್ಯೂಬ್. ಕ್ಯೂಬ್ ಅಂದ್ರೆ ಏನು? ಉದ್ದ, ಅಗಲ, ಎತ್ತರ ಮೂರು ಆಯಾಮಗಳ ಇರೋ ಸಲುವಾಗಿ ಏನ್ ಮಾಡ್ಕತೀವಿ ಕ್ಯೂಬ್ ಅಂತ ಹೇಳಿ ಬರ್ದೇವಿ. ಹಾಗಾದ್ರ ಚೌಕ ಗಣದ ಗಾತ್ರದ ಸೂತ್ರ ಏನಾತ್ ನಮ್ಗಿಲ್ಲಿ ಉದ್ದ ಇಂಟು ಉದ್ದ ಅಂದ್ರ ಅದನ್ನ ಅಕ್ಷರಗಳಲ್ಲಿ ಯಾವ ರೀತಿ ಸೂಚಿಸ್ತೇವೆ ನಾವು ಗಣಿತೀಯ ರೂಪವಾಗಿ ವಿ ಈಕ್ವಲ್ ಟು ಎಲ್ ಕ್ಯೂಬ್. ಏನು ವಿ ಈಕ್ವಲ್ ಟು ಎಲ್ ಕ್ಯೂಬ್ ಅಂತ ಹೇಗೆ ಸೂಚಿಸ್ತೇವೆ. ಹಾಗಾದ್ರ ಈಗ ನೆಕ್ಸ್ಟ್ ಏನ್ ಮಾಡೋಣಪ್ಪ ಅಂತಂದ್ರ ಗಣಾಕೃತಿಯ ಆಯತಗಣ ಮತ್ತು ಮತ್ತೇನು ಚೌಕ ಗಣದ ಗಾತ್ರ ಅಥವಾ ಗಣಫಲದ ಮೇಲಿನ ಒಂದಿಷ್ಟು ಪ್ರಶ್ನೆಗಳನ್ನ ಬಿಡಿಸ್ತಾ ಹೋಗೋಣಂತ. ಅವಾಗ ಏನಾಗುತ್ತೆ ಅಂದ್ರ ಈ ಟಾಪಿಕ್ ಮೇಲೆ ಯಾವ ರೀತಿ ಪ್ರಶ್ನೆಗಳು ಬರ್ತಾವ ಅಂತ ಗೊತ್ತಾಗುತ್ತೆ ನಿಮ್ಗೆ. ಸಾಮಾನ್ಯವಾಗಿ ಆಯತಗಣ ಗಾತ್ರ ಸೂತ್ರ ಗೊತ್ತಾಗುತ್ತೆ. ಹೌದಾ? ಆಯತಗಣ ಸೂತ್ರ ಏನಿರ್ತೈತಿ ವಿ ಈಕ್ವಲ್ ಟು ಎಲ್ ಇಂಟು ಬಿ ಇಂಟು ಎಚ್. ಹೌದಾ? ಅದೇ ತರ ನಾವೇನು ಚೌಕ ಗಣದ ಗಾತ್ರದ ಸೂತ್ರನು ಗೊತ್ತಾದ ವಿ ಈಕ್ವಲ್ ಟು ಎಲ್ ಕ್ಯೂಬ್. ಇದನ್ನಿಟ್ಟು ನೆನ್ಪಿಟ್ಕೊಂಡ್ಬಿಡ್ರಿ. ಇದ್ರ ಮೇಲೆ ನಿಮ್ಗೆ ಏನಾಗುತ್ತೆ ಯಾವುದೇ ತರ ಪ್ರಶ್ನೆಗಳು ಬಂದ್ರು ಕೂಡ ಬಿಡಿಸ್ತಾ ಹೋಗ್ಬಹುದು. ನೋಡ್ರಿ, ಹಾಗಾದ್ರ ಮೊದಲೇ ಪ್ರಶ್ನೆ ಏನಪ್ಪಾ ಅಂತ ಹೇಗೆ ನೋಡೋದಾದ್ರ ಒಂದು ಆಯತ ಗಣದ ಉದ್ದ ಏನು ಒಂದು ಆಯತ ಗಣದ ಉದ್ದ, ಅಗಲ, ಎತ್ತರಗಳು ಕ್ರಮವಾಗಿ 9 ಸೆಂಟಿಮೀಟರ್, 5 ಸೆಂಟಿಮೀಟರ್, 4 ಸೆಂಟಿಮೀಟರ್ ಇದ್ದರೆ ಆ ಆಯತ ಗಣದ ಗಾತ್ರವನ್ನ ಕಂಡು ಹಿಡಿಯಿರಿ. ಏನು ಆ ಆಯತ ಗಣದ ಗಾತ್ರವನ್ನ ಕಂಡು ಹಿಡಿಯಿರಿ ಅಂತ ಹೇಗೆ ಹೇಳ್ಯಾರ. ಏನೋ ಒಂದು ಆಯತ ಗಣವನ್ನು ಕೊಟ್ಟಾರ. ಈ ಆಯತ ಗಣದೊಳಗ ಉದ್ದ ಎಷ್ಟು ಕೊಟ್ಟಾರ ಅವರು? ಉದ್ದ 9 ಸೆಂಟಿಮೀಟರ್ ಕೊಟ್ಟಾರ. ಅಗಲ ಎಷ್ಟು ಕೊಟ್ಟಾರ ನಮ್ಗ? 5 ಸೆಂಟಿಮೀಟರ್ ಕೊಟ್ಟಾರ. ಎತ್ತರ ಎಷ್ಟೈತಿ? 4 ಸೆಂಟಿಮೀಟರ್ ಐತಿ. ಎತ್ತರ ಎಷ್ಟೈತಿ? 4 ಸೆಂಟಿಮೀಟರ್.
ಅವ್ರು ಕೇಳಿದ್ದೇನು ಆಯತಗಣದ ಗಾತ್ರ ಎಷ್ಟೈತಿ ಅಂತ ಹೇಳಿ ಕೇಳ್ಯಾರ. ಹಾಗಾದ್ರ ಆಯತಗಣದ ಸೂತ್ರ ಏನೈತಿ? ಆಯತ ಘನದ ಗಾತ್ರದ ಸೂತ್ರ, ಆಯತ ಘನದ ಗಾತ್ರದ ಸೂತ್ರ ಏನೈತಿ ನಮ್ ಈಕ್ವಲ್ ಟು ಉದ್ದ ಇಂಟು ಅಗಲ ಇಂಟು ಎತ್ತರ ಅಂತ ಹೇಗೆ ಕರಿತೇವೆ. ಉದ್ದ ಇಂಟು ಅಗಲ ಇಂಟು ಎತ್ತರ ಅಂತ ಹೇಗೆ ಕರಿತೇವೆ. ಇದನ್ನ ಯಾವ ರೀತಿ ಸೂಚಿಸ್ತೀವಿ? ವಿ ಈಕ್ವಲ್ ಟು ಎಲ್ ಇಂಟು ಬಿ ಇಂಟು ಎಚ್ ಅಂತ ಹೇಗೆ ಹೇಳ್ತೇವೆ. ಹೌದಾ? ಇದ್ರೊಳಗೆ ಹಾಕ್ಬಿಡೋಣ. ಎಲ್ ಅಂದ್ರೆ ಎಷ್ಟೈತಿ? 9 ಐತಿ. ಬಿ ಅಂದ್ರೆ ಎಷ್ಟೈತಿ? 5 ಐತಿ. ಎಚ್ ಅಂದ್ರೆ ಎಷ್ಟೈತಿ? 4 ಸೆಂಟಿಮೀಟರ್ ಐತಿ. ನೋಡ್ರಿ, 9 45. ಹೌದಾ? 4 4 ಹಚ್ಚನಂತ 45 4ರಿಂದ ಗುಣಿಸ್ಬಿಡ್ರಿ. 5 4 20, 4 4 16, 16 2 ಕೂಡಿಸಿದ್ರ 18. ಎಷ್ಟಾಯ್ತು? 180 ಘನಗಳ ಮಾನಗಳು ಏನಂತ ಹೇಳಿದ್ನ ನಿಮ್ಗ? ಘನ ಅಂತ ಯಾವ ಮಾನದೊಳಗೆ ಕೊಟ್ಟಿರ್ತಾರ ಅದನ್ನ ಬಳಸ್ಬಿಡು. ಘನ ಸೆಂಟಿಮೀಟರ್, ಘನ ಸೆಂಟಿಮೀಟರ್ಗಳು ಅಂತ ಹೇಗೆ ಕರಿತೀವಿ. ಎಷ್ಟಾಗ್ತಿದ್ದು? 180 ಘನ ಸೆಂಟಿಮೀಟರ್ಗಳು. ಎಷ್ಟು? 180 ಘನ ಸೆಂಟಿಮೀಟರ್ಗಳು ಅಂತ ಹೇಗೆ ಉತ್ತರ ಬರುತ್ತೆ. ಅದೇ ತರ ನೆಕ್ಸ್ಟ್ ಒಂದು ಕ್ವಶನ್ ನೋಡೋಣ. ಏನಪ್ಪಾ 2ನೇ ಕ್ವಶನ್ ಅಂತ ನೋಡೋದಾದ್ರ ನೋಡ್ರಿ, ಒಂದು ಚೌಕ ಗಣಾಕೃತಿಯ ಬಾಹುವಿನ ಉದ್ದ ಏನು? ಒಂದು ಚೌಕ ಗಣಾಕೃತಿಯ ಬಾಹುವಿನ ಉದ್ದ 5 ಮೀಟರ್ಗಳಾದರೆ ಅದರ ಘನಫಲ ಎಷ್ಟು? ಏನು? ಅದರ ಘನಫಲ ಎಷ್ಟು? ಒಂದು ಚೌಕ ಗಣಾಕೃತಿಯ ಬಾಹುವಿನ ಉದ್ದ 5 ಮೀಟರ್ಗಳಾದರೆ ಅದರ ಘನಫಲ ಎಷ್ಟು? ಘನಫಲ ಅಂದ್ರೂ ಒಂದೇ, ಗಾತ್ರ ಅಂದ್ರೂ ಒಂದೇ. ನೆನ್ಪಿಟ್ಕೋ. ಅಂದ್ರ ಒಂದು ಚೌಕ ಐತಿ, ಅದರ ಉದ್ದ ಎಷ್ಟೈತಿ? 5 ಮೀಟರ್ ಐತಿ. ಎಷ್ಟು? 5 ಮೀಟರ್. 5 ಮೀಟರ್ ಅಗಲನು ಏಟಿರ್ತೈತಿ? 5 ಮೀಟರ್ ಆಗಿರ್ತೈತಿ. ಹೌದಾ? ಅಗಲನು ಏಟಾಗಿರ್ತೈತಿ? 5 ಮೀಟರ್. ಎತ್ತರನು ಏನಾಗಿರ್ತೈತಿ? 5 ಮೀಟರ್ನ ಆಗಿರ್ತೈತಿ. ಹೌದಾ? ಚೌಕ ಅಂದ್ರೆ ಏನು? 4 ಬಾಹುಗಳು ಏನಾಗಿರ್ತಾವ ಇಲ್ಲಿ? ಸಮಾನವಾಗಿರ್ತಾವ. ಅದ್ರ ಸಲ ಉದ್ದವನ್ನು ಕೊಟ್ಟಾರ. ಹಾಗಾದ್ರ ಚೌಕ ಗಣದ ಗಾತ್ರದ ಸೂತ್ರ ಏನೈತಿ? ಚೌಕ ಗಣದ ಗಾತ್ರದ ಸೂತ್ರ ಏನೈತಿ ಅಂದ್ರ ಏನು? ಉದ್ದ ಕ್ಯೂಬ್ ಅಂತ ಹೇಗೆ ಕರಿತೀವಿ. ಹೌದಾ? ವಿ ಈಕ್ವಲ್ ಟು ಎಲ್ ಕ್ಯೂಬ್ ಅಂತ ಕೂಡ ಇದನ್ನ ಏನ್ ಮಾಡ್ತೇವೆ ನಾವು? ಸೂಚಿಸ್ತೇವೆ. ಎಲ್ ಕ್ಯೂಬ್ ಅಂತ ಕೂಡ ಸೂಚಿಸ್ತೇವೆ. ಹಾಗಾದ್ರ ನೋಡ್ರಿ, ಎಲ್ ಅಂದ್ರೆ ಎಷ್ಟೈತಿ ಇಲ್ಲಿ? 5 ಐತಿ. ಕ್ಯೂಬ್. ಹೌದಾ? ನೋಡ್ರಿ, ಘನ ಸಂಖ್ಯೆ ಐತಿ. ಇದು 5 ಅನ್ನೋದು ಏನೈತಿ ನಮ್ಗಿಲ್ಲಿ? ಒಂದು ಘನ ಸಂಖ್ಯೆ. ಹೌದಾ? ಇದು ಏನು? ಒಂದು ಸಂಖ್ಯೆ ಐತಿ. ಇದರ 5 ಕ್ಯೂಬ್ ಘನ ಎಷ್ಟಾಯ್ತು? 5 ಅನ್ನುವ ಒಂದು ಸಂಖ್ಯೆಯ ಗಣ ಎಷ್ಟಾತ್ ನಮಗಿದು ಅಂತ ಹೇಗೆ ನೋಡೋಣ ಅಂತ. 5 ಇಂಟು 5 ಇಂಟು 5 ಈ ರೀತಿ ಬರ್ಕೊಂಡಾಗ 5 5 25 ಇಂಟು 5 ಆಯ್ತು. 25ಕ್ಕೆ 5ರ್ಲೆ ಗುಣಿಸ್ಬಿಡೋಣ. 5 5 25, 5 2 10, 10 2 ಕೂಡಿಸಿದ್ರ 12. ಅಂದ್ರೆ ಎಷ್ಟು ಬಂತು? 125 ಗಣ ಮೀಟರ್. ಗಣ ಮೀಟರ್ ಅಂತ ಹೇಗೆ ಕರಿತೇವೆ. 125 ಗಣ ಮೀಟರ್ ಅಂತ ಹೇಗೆ ಕರಿತೀವಿ. ಅದೇ ತರ ನೆಕ್ಸ್ಟ್ ಒಂದು ಕ್ವಶನ್ ನೋಡೋಣ. ನೋಡ್ರಿಪ್ಪ, ನೆಕ್ಸ್ಟ್ ಒಂದು ಕ್ವಶನ್ ಏನಂತಂದ್ರ, ಒಂದು ಆಯತ ಗಣದ ಗಣಫಲ ಏನು? ಒಂದು ಆಯತ ಗಣದ ಗಣಫಲ 512 ಘನ ಸೆಂಟಿಮೀಟರ್, ಉದ್ದ 8 ಸೆಂಟಿಮೀಟರ್, ಅಗಲ 2 ಸೆಂಟಿಮೀಟರ್ಗಳಾದರೆ ಅದರ ಎತ್ತರ ಕಂಡು ಹಿಡಿಯಿರಿ. ಏನ್ ಕೇಳ್ಯಾರ ಅವರು? ಅದರ ಎತ್ತರವನ್ನ ಕಂಡು ಹಿಡಿಯಿರಿ ಅಂತ ಹೇಗೆ ಹೇಳ. ನೋಡ್ರಿ, ಒಂದು ಗಣಾಕೃತಿ ಐತಿ. ಈ ಗಣಾಕೃತಿಯ ಆಕ್ರಮಿಸಿದಂತ ಸ್ಥಳ ಅಥವಾ ಗಾತ್ರ ಅಥವಾ ಸ್ಥಳ ಎಷ್ಟೈತಿ ಅಂತಂದ್ರ 512 ಐತಿ.
ಹೌದಾ. ಅದ್ರ ಉದ್ದ ಎಷ್ಟೈತಿ ಅಂದ್ರ 8 ಸೆಂಟಿಮೀಟರ್ ಐತಿ. ಅಗಲ ಎಷ್ಟೈತಿ 2 ಸೆಂಟಿಮೀಟರ್ ಐತಿ. ಎತ್ತರವನ್ನ ಅವ್ರು ಏನ್ ಮಾಡ್ಯಾರ, ಎಷ್ಟ್ ಐತಿ ಅಂತ ಹೇಳಿ ಕ್ವಶನ್ ಮಾಡ್ಯಾರ. ಹೌದಾ. ಎಷ್ಟೈತಿ ಅಂತ ಹೇಳಿ ಕಂಡಿಡಿ ಅಂದಾರ. ಹಾಗಾದ್ರ ಆಯತಘನದ ಸೂತ್ರ ಏನೈತಿ ನಮ್ಗ, ವಿ ಈಕ್ವಲ್ ಟು ಎಲ್ ಇಂಟು ಬಿ ಇಂಟು ಎಚ್ ಅನ್ನ ಕಂಡಿಡಿ ಅಂದಾರ. ಈ ರೀತಿ ಸೂತ್ರ ಐತಿ. ಹಾಗಾದ್ರೆ ಈ ಸೂತ್ರದೊಳಗೆ ಕೊಟ್ಟಂತ ದತ್ತಾಂಶಗಳನ್ನ ಹಾಕಿಬಿಡೋಣಂತ. 512. ಎಲ್ ಅಂದ್ರೆ ಎಷ್ಟೈತಿ, ಉದ್ದ 8 ಐತಿ. ಅಗಲ ಎಷ್ಟೈತಿ, 2 ಐತಿ. ಅಗಲ ಎಷ್ಟೈತಿ, 2 ಐತಿ. ಕೇಳಿದ್ದೇನು, ಎತ್ತರವನ್ನು ಕೇಳ್ಯಾರ. ಅದನ್ನ ಏನಂತ ತಗೋ ನಾವು ಎಕ್ಸ್ ಅಂತ ಹೇಗೆ ತಗೊಂಡ್ಬಿಡೋದು. ಕೇಳಿದ್ದನ್ನ ಎಕ್ಸ್ ಅಂತ ಹೇಗೆ ತಗೊಂಡು ನೋಡ್ರಿ. 512 ಆ ನಂತರ 8 2 16 ಎಕ್ಸ್ಗೆ ಎಕ್ಸ್ ಅನ್ನ ಹಚ್ಚೋಣಂತ. ನೋಡ್ರಿ ಈ ಕಡೆ ಗುಣಾಕಾರ ಇದ್ದಿದ್ದು ಈ ಕಡೆ ಬಂದ್ರೆ ಏನ ಭಾಗಾಕಾರ. ನಮ್ಗೆ ಬೇಕಾಗಿದ್ದೇನು, ಎಕ್ಸ್ ಬೇಕಾಗಿತ್ತು, ಅದಕ್ಕೆ ಈ ಕಡೆ ತೊಗೊಂಬರೋಣ. 512 16ರಿಂದ ಭಾಗಿಸ್ಬಿಡೋಣ, ಎಕ್ಸ್ ಬರ್ತದೆ ನೋಡ್ರಿ. 16 1 16, 16 3 48. 48 ಅಂದ್ರ 51 48 ಹೋದ್ರ 3 ಉಳಿತು. 3 ಅಂದ್ರ ಮಗ್ಲ 2 ಐತಿ, ಅಂದ್ರ 32. 16 2 32. ಹಾಗಾದ್ರ ಎಕ್ಸ್ ಈಕ್ವಲ್ ಟು ಎಷ್ಟು ಬಂತು, 32. ಇದು ಏನಿದೆ, ಸೆಂಟಿಮೀಟರ್. ಏನು, ಸೆಂಟಿಮೀಟರ್. ಏನು ಎತ್ತರ ಎಷ್ಟು ಬಂತು ನಮಗ, ಎತ್ತರ ಈಕ್ವಲ್ ಟು 32 ಸೆಂಟಿಮೀಟರ್ ಅಂತ ಹೇಗೆ ಕರಿತೇವೆ. 32 ಸೆಂಟಿಮೀಟರ್ ಅಂತ ಹೇಗೆ ಕರಿತೇವೆ. ನೋಡ್ರಿ ಕ್ವಶನ್ ನಮ್ಗ ಆಯತದ ಬರೇ ಗಣಫಲನ ಅಷ್ಟೇ ಕೇಳ್ಬೇಕಂತ ಇಲ್ಲ ಅವರು. ಅದ್ರೊಳಗೆ ಯಾವ ಅಂಶವನ್ನು ಕೊಟ್ಟರು ಕೂಡ ನಮ್ಮ ಫಾರ್ಮುಲಾ ಗೊತ್ತಿತ್ತಂದ್ರ ಯಾವುದೇ ಕೇಳಿದ್ರು ಕೂಡ ನಾವು ಏನ್ ಮಾಡ್ಬೋದು, ಸುಲಭವಾಗಿ ಬಿಡಿಸ್ತಾ ಹೋಗ್ಬೋದು. ಅದೇ ತರ ನೆಕ್ಸ್ಟ್ ಒಂದು ಕ್ವಶನ್ ನೋಡೋಣ. ನೋಡ್ರಪ್ಪ ನೆಕ್ಸ್ಟ್ ಒಂದು ಕ್ವಶನ್ ಏನೈತೆ ಅಂದ್ರ, ಚೌಕ ಗಣಾಕಾರದ ಒಂದು ಪೆಟ್ಟಿಗೆಯ ಘನಫಲ 27 ಘನ ಸೆಂಟಿಮೀಟರ್ ಇದೆ. ಒಂದು ಬಾಹುವಿನ ಉದ್ದವೆಷ್ಟು? ಏನ್ ಕೇಳ್ಯಾರ ಅವರು, ಒಂದು ಬಾಹುವಿನ ಉದ್ದ ಎಷ್ಟು ಅಂತ ಹೇಗೆ ಕೇಳ್ಯಾರ. ನೋಡ್ರಿ ಒಂದು ಚೌಕದ ಗಣಾಕೃತಿ ಐತಿ, ಚೌಕ ಗಣಾಕೃತಿ. ಇದ್ರ ಗಣಫಲ ಎಷ್ಟೈತಿ ಅಂತ ಹೇಳ್ಯಾರ ಅವರು, 27 ಐತಿ ಅಂತ ಹೇಳ್ಯಾರ. ಎಷ್ಟು, 27 ಘನ ಸೆಂಟಿಮೀಟರ್ ಐತಿ. ಹಾಗಾದ್ರ ಇದರ ಏನ್ ಕೇಳ್ಯಾರ, ಒಂದು ಬಾಹುವಿನ ಉದ್ದ ಎಷ್ಟೈತಿ ಅಂತ ಹೇಗೆ ಕೇಳ್ಯಾರ. ಹಾಗಾದ್ರ ಸೂತ್ರ ಏನೈತಿ ನಮಗ, ಘನಫಲದ್ದು ಚೌಕದ್ದು ವಿ ಈಕ್ವಲ್ ಟು ಎಲ್ ಕ್ಯೂಬ್ ಐತಿ. ವಿ ಈಕ್ವಲ್ ಟು ಎಲ್ ಕ್ಯೂಬ್. ಹಾಗಾದ್ರ ವಿ ಅಂದ್ರೆ ಎಷ್ಟು ಕೊಟ್ರ ಅವರು, 27 ಕೊಟ್ರ. ಹೌದಾ. ಎಲ್ ಅಂದ್ರೆ ಏನು, ಏನಂತ ಕರಿತೀವಿ ನಾವು, ಬಾಹು ಅಂತ ಕರಿತೀವಿ, ಉದ್ದ ಅಂತ ಕರಿತೀವಿ. ಹೌದಾ. ಅವ್ರ ಏನ್ ಕೇಳ್ಯಾರ, ಉದ್ದವೆಷ್ಟು ಅಂತ ಹೇಗೆ ಕೇಳ್ಯಾರ. ಇದನ್ನ ಉದ್ದ ಕ್ಯೂಬ್ ಈ ರೀತಿ ಬರಿತೇವೆ ನಾವು. ಹೌದಾ. ಹೀಗ್ ಬರ್ದಾಗ ನೋಡ್ರಿ, ಇದು ಏನೈತಿ, ಘನ ಮೂಲದ ಸಂಖ್ಯೆ ಐತಿ. ಈ ಕಡೆ ಕ್ಯೂಬ್ ಇದ್ದಿದ್ದನ್ನ ಈ ಕಡೆ ಹೋದ್ರೆ ಏನಾಗುತ್ತೆ, ಘನ ಮೂಲದ ಸಂಖ್ಯೆ. 27ರ ಘನ ಮೂಲವನ್ನ ಕಂಡುಹಿಡಿದಬೇಕಾಗುತ್ತೆ. ಹೌದಾ. ಈ ಕಡೆ ಹೋಗೋದು, ಈ ಕಡೆ ಇದು ಕ್ಯೂಬ್ ಇದ್ದಿದ್ದನ್ನ ಉದ್ದ ಈಕ್ವಲ್ ಟು ಏನಾಗುತ್ತೆ, ರೂಟ್ 27 ಆಗತ್ತೆ. ರೂಟ್ 27 ಆಗತ್ತೆ. ಹಾಗಾದ್ರ ಉದ್ದ ಈಕ್ವಲ್ ಟು ಏನಾತ್, ಈ ರೂಟ್ ಇಂದ ಹೊರಗಡೆ ಬಂತಂದ್ರ ಏನಾಗತ್ತದ, ರೂಟ್ ನ ಬೆಲೆ ಏನಾಗಿರ್ತೈತಿ ಯಾವಾಗ, ವರ್ಗ ಸಂಖ್ಯೆ ಒಳಗೆ ರೂಟ್ ನ ಬೆಲೆ ಏನಾಗಿರ್ತೈತಿ, ಆದ್ರ ಅರ್ಧ ಕೊಟ್ಟಂತ ಸಂಖ್ಯೆ ಅರ್ಧದ ಬೆಲೆಯನ್ನ ಅದನ್ನೇನು ರೂಟ್ ನ ಬೆಲೆ ಅಂತ ಹೇಗೆ ಕರಿತೇವೆ. ಹಾಗಾದ್ರೆ ಇದರದ ಹೊರಗಡೆ ಬರೋಕೈತಂದ್ರೆ ಏನಾಗುತ್ತೆ, 3 ಮೂಲೆ 3 ಆಗಿ ಹೊರ ಬರ್ತೈತಿ. ಹೌದಾ. ಎಷ್ಟು, 3. ನೋಡ್ರಿ 3 ಇಂಟು 3 ಇಂಟು 3, 3 ಮೂಲೆ 9, 9ನ ಮೂಲೆ ಗುಣಿಸಿದ್ರ 27. ಹಾಗಾದ್ರ 3ರ ಘನ ಸಂಖ್ಯೆ ಏನೈತಿ, 3 ಕ್ಯೂಬ್ರ ಘನ ಮೂಲ ಏನಾಗೈತಿ, ನಮ್ಮ ಘನ ಸಂಖ್ಯೆ 27 ಆಗೈತಿ. 27ರ ಘನ ಮೂಲ ಏನಾಗೈತಿ, 3 ಆಗೈತಿ. ಹಾಗಾದ್ರ ಉದ್ದ ಎಷ್ಟಾತ್ ಇಲ್ಲಿ, 3 ಸೆಂಟಿಮೀಟರ್. ಏನು, 3 ಸೆಂಟಿಮೀಟರ್ಗಳು ಅಂತ ಹೇಗೆ ಕರಿತೇವೆ. ಹೌದಾ. ಈ ಘನದ ಆಯತಘನ ಮತ್ತು ಚೌಕ ಗಣದ ಮೇಲೆ ಈ ರೀತಿ ಪ್ರಶ್ನೆಗಳು ಬರೆದು ನಿಮ್ಗೆ ಗೊತ್ತಾಯ್ತು. ಹೌದಾ. ಅದೇ ತರ ಇನ್ ಲಾಸ್ಟ್ ಒಂದು ಟಾಪಿಕ್ ಏನಪ್ಪಾ ಅಂದ್ರೆ, ಈ ಚಾಪ್ಟರ್ ಮ್ಯಾಗ ಸಮತಲ ಆಕೃತಿಗಳನ್ನ ನೋಡಿದ್ರಿ, ಗಣಾಕೃತಿಗಳನ್ನ ನೋಡಿದ್ರಿ. ಹೌದಾ. ಇವುಗಳಲ್ಲಿ ಎರಡುಗಳಲ್ಲಿ ಒಂಚೂರು ವ್ಯತ್ಯಾಸ ಐತಿ.
ನೋಡ್ರಿ, ಸಮತಲ ಆಕೃತಿಗಳಲ್ಲಿ ಉದ್ದ ಅಗಲ ಅಷ್ಟೇ ಕೊಡ್ತಿದ್ರು. ಘನಾಕೃತಿಗಳಿಗೆ ಏನ್ ಮಾಡ್ಯಾರ ನಮ್ಗ ಉದ್ದ ಕೊಟ್ಟಾರ, ಅಗಲ ಕೊಟ್ಟಾರ, ಎತ್ತರವನ್ನು ಕೊಟ್ಟಾರ. ಹಾಗಾದ್ರೆ ಇವ್ ಎರಡು ನಡಬರ್ಕನು ವ್ಯತ್ಯಾಸ ಐತಿಲ್ಲ. ಹಾಗಾದ್ರ ಸಮತಲಾಕೃತಿ ಮತ್ತು ಘನಾಕೃತಿಗಳ ನಡುವಿನ ವ್ಯತ್ಯಾಸವನ್ನು ನೋಡೋಣಂತ ಒಂದಿಷ್ಟು. ಹಾಗಾದ್ರ ಏನ್ಪಾ ವ್ಯತ್ಯಾಸಗಳು ಅಂತ ಏಕೆ ನೋಡೋದಾದ್ರ, ಸಮತಲಾಕೃತಿ ಮತ್ತು ಘನಾಕೃತಿ ಒಳಗ ಸಮತಲಾಕೃತಿ ಒಳಗೆ ಏನ್ ಮಾಡ್ತಾರ, ಉದ್ದ ಅಗಲ ಎರಡು ಅಳತೆಗಳನ್ನ ಹೊಂದಿರ್ತಾವ. ಸಮತಲಾಕೃತಿಗಳು ಏನಾಗಿರ್ತಾವ, ಉದ್ದ ಅಗಲ ಅಳತೆಯನ್ನು ಹೊಂದಿರ್ತಾವ. ಅದೇ ಘನಾಕೃತಿಗಳು ಏನಾಗಿರ್ತಾವು, ಉದ್ದವನ್ನು ಹೊಂದಿರ್ತಾವು, ಅಗಲ ಹೊಂದಿರ್ತಾವು, ಎತ್ತರ ಎಂಬ 3 ಅಳತೆಗಳನ್ನ ಹೊಂದಿರ್ತಾವ. ಹೌದಾ? ಇವು ಸಮತಲಾಕೃತಿಗಳು ಏನಾಗಿರ್ತಾವು, ವಿಸ್ತೀರ್ಣವನ್ನ ಹೊಂದಿದೆ. ಇವೇನು ವಿಸ್ತೀರ್ಣವನ್ನು ಹೊಂದಿರ್ತಾವ. ಅದೇ ತರ ಘನಾಕೃತಿಗಳು ಏನಾಗಿರ್ತಾವ, ಹೊರಮೈ ವಿಸ್ತೀರ್ಣವನ್ನು ಹೊಂದಿರ್ತಾವ. ಏನು, ಹೊರಮೈ ವಿಸ್ತೀರ್ಣವನ್ನು ಹೊಂದಿರ್ತಾವ. ಅದೇ ರೀತಿ ಸಮತಲಾಕೃತಿಗಳು ಗಣಫಲವಿಲ್ಲ. ಇವುಗಳಿಗೆ ಏನಾಗಿರ್ತಾವ, ಗಣಫಲವನ್ನ ಹೊಂದಿರಲ್ಲ. ಇವು ಅಂದ್ರೆ ಯಾವುದೇ ಸ್ಥಳವನ್ನ ಆಕ್ರಮಿಸಿರಲ್ಲ. ಅದೇ ತೀರ ಘನಾಕೃತಿಗಳು ಏನಿರ್ತಾವ, ಗಣಫಲ ಇರ್ತಾವ. ಅಂದ್ರೆ ಒಂದು ಸ್ಥಳವನ್ನ ಆಕ್ರಮಿಸಿರ್ತೇವೆ. ಇದು ಒಂದು ಸ್ಥಳವನ್ನು ಆಕ್ರಮಿಸಿದೆ, ಹೌದಿಲ್ಲ? ಆದ್ರಿಂದ ಏನಂತ ಕರಿತೀವಿ, ಘನಾಕೃತಿಗಳು ಗಣಫಲವಿದೆ ಅಂತ ಹೇಗೆ ಕರಿತೀವಿ. ನೋಡ್ರಿ, ಸಮತಲಾಕೃತಿಗಳು ಉದ್ದ ಅಗಲವನ್ನು ಹೊಂದಿರ್ತಾವು. ಘನಾಕೃತಿಗಳು ಉದ್ದ ಅಗಲ ಮತ್ತು ಎತ್ತರವನ್ನು ಹೊಂದಿರ್ತಾವು. ಈ ವಿಸ್ತೀರ್ಣ ಹೊಂದಿರ್ತಾವ. ಇದು ಹೊರಮೈ ವಿಸ್ತೀರ್ಣವನ್ನು ಇವು ಹೊಂದಿರ್ತಾವ. ಸಮತಲಾಕೃತಿಗಳು ಗಣಫಲ ಇರಲ್ಲ, ಘನಾಕೃತಿಗಳಿಗೆ ಘನಫಲ ಇರ್ತೈತಿ. ಇಷ್ಟೇ ಅದಕ್ಕ ಇರುವಂತ ಡಿಫ್ರೆನ್ಸ್. ಅದೇ ತರ ಇದ್ರೊಳಗೆ ಏನ್ ಮಾಡಿದೇವಿ, ಇಷ್ಟತನ ಪ್ರತಿಯೊಂದು ವಿಷಯಗಳನ್ನು ತಿಳ್ಕೊಂಡು. ಹಾಗಾದ್ರೆ ಇದ್ರ ಮೇಲೆ ನಿಮ್ ಒಂದಿಷ್ಟು ಹಳೆಯ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೇಳಿದಂತ ಪ್ರಶ್ನೆಗಳನ್ನು ಕೂಡ ನೋಡ್ಬಿಡೋಣ. ಅವಾಗ ಏನಾಗುತ್ತೆ ಅಂದ್ರ ಈ ಟಾಪಿಕ್ ಇನ್ನೊಂದಿಷ್ಟು ನಿಮ್ಗ ಸುಲಭ ಆಗುತ್ತಾ ಹೋಗುತ್ತಾ. ಹಾಗಾದ್ರ ಮೊದ್ಲೇ ಕ್ವಶನ್ ಏನಪ್ಪಾ ಅಂತಂದ್ರ, ನೋಡ್ರಿ, ಒಂದು ಬಾಟಲಿಯ ಗಾತ್ರವು 300 ಸೆಂಟಿಮೀಟರ್ 300 ಸೆಂಟಿಮೀಟರ್ ಆಗಿದೆ. 36 ಲೀಟರ್ಗಳಷ್ಟು ದ್ರವವಿರುವ ಒಂದು ಬಾಟಲಿಯಿಂದ ಅಂತಹ ಎಷ್ಟು ಬಾಟಲಿಗಳನ್ನ ತುಂಬಬಹುದು? ಎಷ್ಟು ಬಾಟಲಿಯನ್ನ ತುಂಬಬಹುದು ಅಂದ್ರ, ಒಂದು ಬಾಟಲಿಯ ಗಾತ್ರ ಎಷ್ಟೈತಿ ಅಂದ್ರ 300 ಮೀಟರ್ ಐತಿ, 300 ಸೆಂಟಿಮೀಟರ್ ಐತಿ. ಒಂದು ಬಾಟ್ಲಿ ತಗೋರಿ, ಆ ಬಾಟ್ಲಿಯನ್ನು ತಗೊಂಡಾಗ ಅದರ ಗಾತ್ರ ಎಷ್ಟೈತಿ ಅಂದ್ರ 300 ಸೆಂಟಿಮೀಟರ್ ಐತಿ. ನಿಮ್ ಕಡೆ ನೀರ್ ಎಷ್ಟದಾವ ಅಂತಂದ್ರ 36 ಲೀಟರ್ ನೀರ್ ಅದಾವ. ನೀರ್ ಅಷ್ಟ್ ಇದ್ದಾಗ ಅಂತ 300 ಇಂತ ಬಾಟ್ಲಿ ಅದಾವಲ್ಲ, ಇಂತ ಎಷ್ಟು ಬಾಟ್ಲಿಗಳಲ್ಲಿ ತುಂಬಿಸಿದಾಗ ಈ 36 ಲೀಟರ್ ನೀರ ಕಂಪ್ಲೀಟ್ ಆಗುತ್ತಾ ಅಂತ ಹೇಗೆ ನಿಮ್ಗ ಕ್ವಶನ್ ಕೇಳ. ಇದು 2008ರಲ್ಲಿ ಕೇಳಿದಂತ ಪ್ರಶ್ನೆ. ಆಪ್ಷನ್ ಎ ಎಷ್ಟೈತಿ ನಮ್ಗ 120, ಆಪ್ಷನ್ ಬಿ 220, ಆಪ್ಷನ್ ಸಿ 110, ಆಪ್ಷನ್ ಡಿ 60 ಅಂತ ಹೇಗೆ ಹೇಳ್ತಾರ. ನೋಡ್ರಿ, ಬಾಟಲಿಯ ಗಾತ್ರ ಎಷ್ಟೈತಲ್ಲಿ, ಬಾಟಲಿಯ ಗಾತ್ರ 300 ಸೆಂಟಿಮೀಟರ್ ಕೊಟ್ಟಾರ. ಹೌದಾ? 300 ಸೆಂಟಿಮೀಟರ್ ಕೊಟ್ಟಾರ. ಸೆಂಟಿಮೀಟರ್ ಒಳಗೈತಿ. ನೀರನ್ನ ಎದ್ರ ಕೊಟ್ಟಾರ ಅವರು, ಲೀಟರ್ಗಳಲ್ಲಿ ಕೊಟ್ಟಾರ. ಅದನ್ನ ಏನ್ ಮಾಡ್ಬೇಕು ನಾವು, ಮಿಲಿ ಲೀಟರ್ಗಾಗಿ ಬದಲಾಯಿಸ್ಬೇಕು. ಹೌದಾ? ಮಿಲಿ ಲೀಟರ್ ಆಗಿ ಏನ್ ಮಾಡ್ಬೇಕು, ಅದನ್ನ ಬದಲಾಯಿಸ್ಬೇಕು. ಮಿಲಿ ಲೀಟರ್ ಆಗಿ ಬದಲಾಯಿಸ್ಬೇಕೈತಂದ್ರ ಒಂದು ಲೀಟರ್ ಅಂದ್ರ ಎಷ್ಟು ಮಿಲಿ ಲೀಟರ್, 1000 ಮಿಲಿ ಲೀಟರ್ ಅಂತ ಕರಿತೀವಿ. ಅದರಿಂದ ಗುಣಿಸ್ಬಿಡೋಣಪ್ಪ. 36ಕ್ಕ 1000ದಿಂದ ಗುಣಿಸ್ಬಿಡೋದು. 1000ಕ್ಕೆ 36ರಿಂದ ಗುಣಿಸ್ಬಿಡೋದು. 36 0 0, 36 0 0, 0 0, 36 1 36. ಹಾಗಾದ್ರೆ ಎಷ್ಟು ಬರ್ತದ, 36,000 ಬಂತು. ಎಷ್ಟು? 36,000 ಬಂತು. ಈ 36,000 ಬಂದಿರ್ತದಲ್ಲ, ಇದನ್ನ ನಮ್ಗ ಕೊಟ್ಟಂತ ಬಾಟ್ಲಿ ಒಂದು ಬಾಟ್ಲಿಗಳಿಗೆ ಎಷ್ಟು ಐತದ, 300 ಸೆಂಟಿಮೀಟರ್ ಗಾತ್ರವನ್ನು ಹೊಂದೈತಿ. ನಮಗ್ ನೀರಿನ ಮಿಲಿ ಲೀಟರ್ ಒಳಗೆ ಎಷ್ಟಾಯ್ತು, 36,000 ಮಿಲಿ ಲೀಟರ್ ಅಷ್ಟು ನೀರ್ ಐತಿ. ಹಾಗಾದ್ರ ಒಂದೊಂದು ಬಾಟ್ಲಿ ಒಳಗ ಒಂದು ಬಾಟ್ಲಿ ಎಷ್ಟೈತಿ, 300 ಸೆಂಟಿಮೀಟರ್ ಐತಿ. ಅಂದ್ರ ಎಷ್ಟು ಬಾಟ್ಲಿ ಅಂತ ಬೇಕಾಗಿತ್ತಂದ್ರ ಆ ಕೊಟ್ಟಂತ ಬಾಟಲಿಯಿಂದ ಕಳೆದು ಬಿಡೋಣ ಅಂತ, ಭಾಗಿಸ್ಬಿಡೋಣ. 0 ಇದು 0, ಈ 0 ಹೋಯ್ತು, ಈ 0, ಈ 0 ಹೋಯ್ತು. 3 1 3, 3 1 3, 3 2 6, 3 2 6, 0 ಐತಿ, 0 0 ಕೊಟ್ಟು. ಹಾಗಾದ್ರೆ ಎಷ್ಟು ಬಂತು, 120 ಬಂತು. ಅಂದ್ರ 120 ಬಾಟಲಿಗಳಲ್ಲಿ 120 ಬಾಟಲಿಗಳಲ್ಲಿ ಎಷ್ಟು ನಾವು ತುಂಬೋದು, 120 ಬಾಟಲಿಗಳಲ್ಲಿ
36 ಲೀಟರ್ ನೀರನ್ನ ತುಂಬಬೇಕಾಗಿತ್ತಂದ್ರ ನಮ್ಗೆ ಏನ್ ಬೇಕು? 120 ಬಾಟಲಿಗಳು ಬೇಕಾಕವ್. ಹಾಗಾದ್ರೆ ಆಪ್ಷನ್ ಎ 1ನೇ ಕ್ವಶನ್ಕ ಆನ್ಸರ್ ಆಗುತ್ತೆ. ಅದೇ ತರ ನೆಕ್ಸ್ಟ್ ಒಂದು ಕ್ವಶನ್ ನೋಡೋಣ. 2ನೇ ಕ್ವಶನ್ ಏನಪ್ಪಾ ಅಂತಂದ್ರ, ಒಂದು ಚೌಕದ ಸುತ್ತಳತೆಯು 5 ಮೀಟರ್, ಒಂದು ಚೌಕದ ಸುತ್ತಳತೆಯು 5 ಮೀಟರ್ ಮತ್ತು 7 ಮೀಟರ್ ಅಳತೆ ಇರುವ ಒಂದು ಆಯತಾಕಾರಕ್ಕೆ ಸಮಾನವಾದರೆ ಚೌಕದ ವಿಸ್ತೀರ್ಣವೆಷ್ಟು? 2008ರಲ್ಲಿ ಕೇಳಿದಂತ ಪ್ರಶ್ನೆ ಇದು. ನೋಡ್ರಿ ಕ್ವಶನ್ ಎಷ್ಟು ಒಂಚೂರು ಕಾಂಪ್ಲಿಕೇಟೆಡ್ ಮಾಡ್ಯಾರ, ಎಷ್ಟು ಅಂದ್ರೆ ಈಸಿ ಐತಿ ಇದು. ಬಟ್ ಅವ್ರನ್ನ ಕೇಳುವಂತ ವಿಧಾನ ಏನಾಗೈತಿ, ನಿಮ್ಮನ್ನ ಕನ್ಫ್ಯೂಸ್ ಮಾಡೋ ತರನ ಕೇಳ್ಯಾರ, ಹೌದಿಲ್ಲ? ನೋಡ್ರಿ, ಒಂದು ಚೌಕದ ಸುತ್ತಳತೆಯು 5 ಮೀಟರ್ ಐತಿ, 7 ಮೀಟರ್ ಐತಿ ಅಂತ ಯಾಕೆ ಕೊಟ್ರ? ಅಳತೆ ಇರುವ ಒಂದು ಆಯತಾಕಾರಕ್ಕೆ ಸಮಾನವಾದರೆ, ಆಯತಾಕಾರಕ್ಕೆ ಸಮಾನವಾದರೆ ಚೌಕದ ವಿಸ್ತೀರ್ಣ ಎಷ್ಟ ಅಂತ ಕೇಳ್ಯಾರ. ಅಂದ್ರ ಏನು, ಆಯತದ ಬೆಲೆಗಳನ್ನ ಕೊಟ್ಟು ಚೌಕದ ವಿಸ್ತೀರ್ಣ ಎಷ್ಟ ಅಂತ ಕೇಳ್ಯಾರ. ನೋಡ್ರಿ, ಇದನ್ನ ಈ ರೀತಿ ಬರ್ಕೊಂಡ್ಬಿಡೋಣ. ನೋಡ್ರಿ, ಚೌಕದ ಸುತ್ತಳತೆ ಈಕ್ವಲ್ ಟು ಮತ್ತೇನು, ಆಯತದ ಸುತ್ತಳತೆ. ಹೌದಾ? ಚೌಕದ ಸುತ್ತಳತೆ ಈಕ್ವಲ್ ಟು ಆಯತದ ಸುತ್ತಳತೆ. ಅಂದ್ರ ಆಯತದ ಸುತ್ತಳತೆನ ಕೊಟ್ಟು ಚೌಕದ ಸುತ್ತಳತೆಯನ್ನು ಕೇಳ್ಯಾರ ಅವ್ರು. ಹೌದಾ? ನಮ್ಮ ಆಯತದ ಸುತ್ತಳತೆಯನ್ನು ಕಂಡು ಹಿಡ್ಕೊಂಡೇವ್ ಅಂದ್ರ ಚೌಕದ ಸುತ್ತಳತೆ ಈಸಿಯಾಗಿ ಸಿಕ್ಬಿಡ್ತೈತಿ ನಮ್ಗ, ಹೌದಿಲ್ಲ? ನೋಡ್ರಿ, ಆಯತದ ಸುತ್ತಳತೆ ಅಂದ್ರ ಸೂತ್ರ ಏನೈತಿ ನಮ್ಗ? 4 ಇಂಟು ಬಾಹುಗಳು ಅಂತ ಹೇಗೆ ಕರಿತೀವಿ, 4 ಬಾಹುಗಳು. ಹೌದಾ? ಅದೇ ತರ ಆಯತದ ಸುತ್ತಳತೆ ಅಂದ್ರೆ ಏನೈತಿ ನಮ್ಗ? 2 ಇಂಟು ಉದ್ದ ಇಂಟು ಅಗಲ ಅಂತ ಹೇಗೆ ಕರಿತೀವಿ. ಹೌದಾ? ಉದ್ದ ಇಂಟು ಅಗಲ ಅಂತ ಕರಿತೀವಿ. ಆ ಸೂತ್ರದೊಳಗ ಇದನ್ನ ಕೊಟ್ಟಂತ ದತ್ತಾಂಶಗಳನ್ನ ಹಾಕೊಂಡ್ಬಿಡು. 2 ಇಂಟು ಎಷ್ಟೈತಿ? 5 ಪ್ಲಸ್ 7 ಐತಿ. ನೋಡ್ರಿ, ಈಗ ಇದನ್ನ ಕಂಡು ಹಿಡ್ಕೊಂಡ್ಬಿಟ್ಟೇವ ಅಂದ್ರ, ಬಾಹುವನ್ನು ಕಂಡು ಹಿಡ್ಕೊಂಡ್ರೆ ನಾವ್ ಏನ್ ಮಾಡ್ಬೋದು? ಅವಾಗ ಕೊಟ್ಟಂತ ಪ್ರಶ್ನೆಗೆ ಸುಲಭವಾಗಿ ಚೌಕದ ವಿಸ್ತೀರ್ಣ ಎಷ್ಟು ಅಂತ ಹೇಗೆ ಕಂಡು ಹಿಡಿಬಹುದು. ಹೌದಾ? ನೋಡ್ರಿ, 2 5ರಾಗ 7 ಕೂಡಿಸಿದ್ರೆ ಎಷ್ಟು? 5ರಲ್ಲಿ 7 ಕೂಡಿಸಿದ್ರೆ 12. ಹೌದಾ? 12 ಆಡ್ಲಿ 24 ಬಂತು. ಹೌದಾ? 4 ಇಂಟು ಬಾಹು ಈಕ್ವಲ್ ಟು 24 ಬಂತು. ಈ ಬಾಹು ಬೇಕಾಗೈತಿ ನಮ್ಗೆ. ಅವ್ರು ಏನ್ ಕೇಳ್ಯಾರ? ಚೌಕದ ವಿಸ್ತೀರ್ಣವನ್ನು ಕೇಳ್ಯಾರ. ಒಂದು ಬಾಹು ಒಂದು ಕಂಡು ಹಿಡಿನಂತೀವಿ. ನೋಡ್ರಿ, ಬಾಹು ಬೇಕೈತೆ, ಈ ಕಡೆ ಇಂಟು ಇದ್ದಿದ್ದು ಈ ಕಡೆ ಅವ್ರೇನು ಬಾಕಾರ ಆಗತ್ತೆ. ಬಾಹು ಈಕ್ವಲ್ ಟು 24 ಡಿವೈಡೆಡ್ ಬೈ 4. 4 ಒಂದ್ಲೆ 4, 4 6ಲೆ 24. ಹಾಗಾದ್ರ ಬಾಹು ಈಕ್ವಲ್ ಟು ಎಷ್ಟು ಬಂತು ನಮ್ಗ? 6 ಏನ್ ಬಂತಿದ್ದು? 6 ಮೀಟರ್ಗಳು. 6 ಮೀಟರ್ ಸಿಕ್ತು. ನಮಗೇನ್ ಕಂಡು ಹಿಡಿಯಾರಂದಾರ ಅವರು? ಚೌಕದ ವಿಸ್ತೀರ್ಣವನ್ನು ಕಂಡು ಹಿಡಿಯ. ಚೌಕ ಅಂದ್ರೆ ಉದ್ದ ಇಂಟು ಅಗಲ, ಎರಡು ಏನಾಗಿರ್ತಾವ? ಸಮಾನವಾಗಿರ್ತಾವ ಅಂತ ಹೇಗೆ ಹೇಳೈತಿ. ಅಂದ್ರೆ ಏನು? ಉದ್ದ ಇಂಟು ಅಗಲ ಸೂತ್ರ. ಹೌದಾ? ಉದ್ದ ಇಂಟು ಅಗಲ ಅಂದಾಗ 6 ಅಂತ ಗುಣಿಸ್ಕೊಂಡು 6 ಒಂದು ಉದ್ದ ಸಿಕ್ಕೈತೆ ಅಂದ್ರ ಅಗಲನು ಎಷ್ಟು ಇರ್ತದೆ? ಅಷ್ಟೇ ಇರ್ತೈತಿ. 6 36. ಇದೇನು? ಮೀಟರ್ ಸ್ಕ್ವಯರ್. ಹಾಗಾದ್ರ 2ನೇ ಕ್ವಶನ್ ಆನ್ಸರ್ ಏನತ್ ನಮಗ್? ಆಪ್ಷನ್ ಸಿ 36 ಮೀಟರ್ ಸ್ಕ್ವಯರ್ ಏನಾಗೈತಿ ನಮ್ಗ? 2ನೇ ಕ್ವಶನ್ಕ ಉತ್ತರ ಆಗೈತಿ. ನೋಡ್ರಿ, ಯಾವ ರೀತಿ ಕ್ವಶನ್ನ ಅಲ್ಲೇ ಈಸಿ ಇರ್ತೈತಿ. ನೀವು ಸರಿಯಾಗಿ ಒಂಚೂರು ಅರ್ಥ ಮಾಡ್ಕೊಂಡ್ರಿ ಅಂದ್ರ ಆ ಪ್ರಶ್ನೆಗಳನ್ನ ಏನ್ ಮಾಡ್ಬೋದು? ಸುಲಭವಾಗಿ ಬಿಡಿಸ್ತಾ ಹೋಗ್ಬೋದು. ಅದೇ ತರ ನೆಕ್ಸ್ಟ್ ಒಂದು ಕ್ವಶನ್ ನೋಡೋಣ. ಏನಪ್ಪಾ 3ನೇ ಕ್ವಶನ್ ಅಂತ ಅಂದ್ರ, ನೋಡ್ರಿ, 12 ಸೆಂಟಿಮೀಟರ್ ಉದ್ದ ಮತ್ತು 6.5 ಸೆಂಟಿಮೀಟರ್ ಅಗಲ ಇರುವ ಒಂದು ಆಯತಾಕಾರದ ವಿಸ್ತೀರ್ಣವೆಷ್ಟು? ಜನವರಿ 2010 ಕೇಳಿದಂತ ಪ್ರಶ್ನೆ. ಆಪ್ಷನ್ ಎ 78 ಚದರ ಸೆಂಟಿಮೀಟರ್, ಆಪ್ಷನ್ ಬಿ 28 ಕ್ಯೂಬ್ ಸೆಂಟಿಮೀಟರ್, ಆಪ್ಷನ್ ಸಿ 37 ಚದರ ಸೆಂಟಿಮೀಟರ್, ಆಪ್ಷನ್ ಡಿ 37 ಸೆಂಟಿಮೀಟರ್ ಅಂತ ಐತಿ.
ನಮಗೆ ಕೇಳಿದ್ದೇನಪ್ಪ ಅವರು ಆಯತದ ವಿಸ್ತೀರ್ಣವನ್ನು ಕೇಳ್ಯಾರ. ಹಾಗಾದ್ರೆ ಆಯತದ ಸೂತ್ರದೊಳಗೆ ಹಾಕ್ಬಿಡೋಣ ನಾವು. ಆಯತದ ವಿಸ್ತೀರ್ಣ ಈಕ್ವಲ್ ಟು ಉದ್ದ ಇಂಟು ಅಗಲ. ದ ಇಂಟು ಅಗಲ ಐತಿ. ಈ ಸೂತ್ರದೊಳಗೆ ಹಾಕ್ಬಿಡೋಣ. ಉದ್ದ ಎಷ್ಟೈತಿ? 12 ಐತಿ. ಅಗಲ ಎಷ್ಟೈತಿ? 6.5 ಐತಿ. ದಶಮಾಂಶ ಪದ್ಧತಿ ಪ್ರಕಾರ ಬಿಂದುವನ್ನು ಮನಸ್ಸಿನಾಗ ಇಟ್ಕೊಂಡು ಸಾಮಾನ್ಯ ಗುಣಾಕಾರದಂತೆ ಗುಣಿಸ್ಬಿಡೋಣ. ನೋಡ್ರಿ 65 ಐತಿ. 12ರಿಂದ ಗುಣಿಸ್ಬಿಡೋಣ. 12 5ಲೇ ಎಷ್ಟು? 60. 12 5ಲೇ 60. 12 6ಲೇ ಎಷ್ಟು? 72. 72ರಾಗ 6 ಕೂಡಿಸಿದ್ರ 78. 78 ಆಗತ್ತೆ. ಹಾಗಾದ್ರೆ ಎಷ್ಟು ಬಂತಿದು? 7 8 0 ಬಂತು. ನೋಡ್ರಿ, ಕೊಟ್ಟಂತ ಸಂಖ್ಯೆ ದಶಮಾಂಶ ಪದ್ಧತಿ ಒಳಗಿರೋದ್ರಿಂದ ಅದನ್ನೇನು ಒಂದು ಸ್ಥಾನ ಬಿಟ್ಟಕ್ಕೆ ಬಿಂದುವನ್ನು ಕೊಟ್ರ. ನಾವು ಇಲ್ಲಿ ಬುತ್ತಂದ್ರೆ ಉತ್ತರದೊಳಗ ಒಂದು ಸ್ಥಾನವನ್ನು ಬಿಟ್ಟಕ್ಕೆ ಬಿಂದುವನ್ನು ಕೊಡೋಣ. ಅವಾಗ ಎಷ್ಟು ಬಂತು ನಮಗಿದು? 78 ಬಂತು. 78 ಉತ್ತರಗಳು ನೋಡ್ರಿ ಎಷ್ಟದಾವ್? 2 ಸಂಖ್ಯೆ 78 ಅದಾವ. ಹಾಗಾದ್ರ ಆಯತಾಕಾರದ ವಿಸ್ತೀರ್ಣದ ಮಾನಗಳು ಏನಾಗಿದ್ರು? ಚದರ ಸೆಂಟಿಮೀಟರ್. ಏನು? ಚದರ ಸೆಂಟಿಮೀಟರ್. ನೋಡ್ರಿ, ನಮ್ಗೆ ಉತ್ತರ ಬಂದ್ರು ಕೂಡ ನಮ್ಗೆ ಅದರ ಮಾನಗಳು ಗೊತ್ತಿದ್ದಾಗ ಮಾತ್ರ ಸರಿಯಾದ ಉತ್ತರವನ್ನ ಗುರುತಿಸಕ್ಕೆ ಏನಾಗುತ್ತ? ಸಹಾಯ ಆಗತ್ತೆ. ಹೌದಿಲ್ಲ? ಅಂದಾಗ ಮಾತ್ರ ನಾವ್ ಏನ್ ಮಾಡ್ಬೋದು ಅಂದ್ರ ಕೊಟ್ಟಂತ ವಿಷಯಗಳನ್ನ ಸಂಪೂರ್ಣವಾಗಿ ಓದ್ಕೋಬೇಕು. ನಾವು ಒಂದಿಷ್ಟು ತಿಳ್ಕೊಂಡ್ಕೆ ಉಳ್ಕೊಂಡಿದ್ ಬಿಟ್ಟೇವಂತಂದ್ರ ಏನಾಗತ್ತ? ನಮ್ಮ ಪ್ರಶ್ನೆಗಳು ಈ ರೀತಿ ಅಲ್ಲೇ ಸನೇಕ್ ಬಂದ್ಕೆ ಬಿಡ್ಸಕ್ ಬರ್ತದೆ. ನಿಮ್ಗೆ ಇಲ್ತಕ್ ಬಿಡ್ಸಕ್ ಬಂದಿರ್ತೈತಿ. ಬಟ್ ಆ ಮಾನಗಳ ಗೊತ್ತಿರ್ಲಿಕ್ಕಂದ್ರೆ ಏನಾಗತ್ತೆ? ಅವಾಗ ಆ ಪ್ರಶ್ನೆ ಆಪ್ಷನ್ ಎ ಹಾಕೋಪಲ್ಲಿ ಆಪ್ಷನ್ ಬಿ ಹಾಕಿದ್ರ ಕ್ವಶನ್ಕ 1 ಮಾರ್ಕ್ಸ್ ಕಳ್ಕೊಬೇಕಾಗತ್ತೆ. ಹೌದಿಲ್ಲ? ಅದ್ರ ಸಲಿಯಾಗ ತಿಳ್ಕೊತ ಹೋಗ್ರಿ. ಹಂಗಾರ 3ನೇ ಕ್ವಶನ್ ಆನ್ಸರ್ ಏನಾಯ್ತು? ಆಪ್ಷನ್ ಎ 78 ಚದರ ಸೆಂಟಿಮೀಟರ್ಗಳು ಅಂತ ಕರಿತೀವಿ. ನೆಕ್ಸ್ಟ್ ಒಂದು ಕ್ವಶನ್, 4ನೇ ಕ್ವಶನ್ ಏನಪ್ಪಾ ಅಂತಂದ್ರ, ಒಂದು ತೋಟದ ಮನೆಯು 43 ಮೀಟರ್ ಉದ್ದ ಮತ್ತು 27 ಮೀಟರ್ ಅಗಲವಿದೆ. ಆ ತೋಟದ ಮನೆಯ ಸುತ್ತ 3 ಸಲ ಸುತ್ತಲು ಬೇಕಾದ ತಂತಿಯ ಉದ್ದವೆಷ್ಟು? ಅಂದ್ರ ಒಂದು ತೋಟದ ಮನೆ ಐತಿ, ಅದ್ರ ಉದ್ದ ಎಷ್ಟೈತಿ? 43 ಮೀಟರ್ ಐತಿ. ಅದ್ರ ಅಗಲ ಎಷ್ಟೈತಿ? 27 ಮೀಟರ್ ಐತಿ. ಹೌದಾ? ಇದು ಒಂದು ತೋಟದ ಮನೆ ಐತಿ ಅಂತ ತಗೊಂಡು ಇದ್ರದ್ದು 43 ಮೀಟರ್ ಉದ್ದ ಐತಿ, ಅಗಲ ಎಷ್ಟೈತಿ? 27 ಮೀಟರ್ ಐತಿ. ಹಾಗಾದ್ರ ಇದನ್ನ ಏನ್ ಮಾಡ್ಬೇಕು? ನಾವು 3 ಸಲ ಸುತ್ತ ಹಾಕ್ಬೇಕಾಗೈತಿ. ಎಷ್ಟು? 3 ಸಲ ಒಂದ್ ತಂತಿ ತಗೊಂಡ್ಕೆ ಹಿಂಗ ಮನೆಯನ್ನ ಸುತ್ತ ಹಾಕ್ಬೇಕಾಗೈತಿ. ಹಾಗಾದ್ರ ಆ ಸುತ್ತ ಹಾಕ್ಬೇಕಾಗಿತ್ತಂದ್ರ ಆ ತಂತಿಯ ಉದ್ದ ಎಷ್ಟು ಇರಬೇಕು ಅಂತ ಕೇಳ್ಯಾರ. ಆ ತಂತಿ ಉದ್ದ ಕಂಡು ಹಿಡಿಬೇಕಾಗಿತ್ತಂದ್ರ ನಾವ್ ಏನ್ ಮಾಡ್ಬೇಕಾಗತ್ತೆ? ಮನೆಯ ಏನ್ ಮಾಡ್ಬೇಕಾಗತ್ತೆ? ನಾವು ಮೊದಲ ಸುತ್ತಳತೆಯನ್ನು ಕಂಡು ಹಿಡಿಬೇಕಾಗತ್ತೆ. ಏನು? ಆ ಮನೆಯ ಸುತ್ತಳತೆಯನ್ನು ಕಂಡು ಹಿಡಿಬೇಕಾಗತ್ತೆ. ಆ ಮನೆ ಚೌಕ ಐತ್ಯೋ ಅಥವಾ ಆಯತ ಐತಿ ಅಂತ ಹೆಂಗ್ ತಿಳ್ಕೊಬೇಕಂತ? ಕೊಟ್ಟಂತ ದತ್ತಾಂಶಗಳು ಏನಾಗ್ಯಾವ? ಉದ್ದ ಮತ್ತು ಅಗಲ ಬೇರೆ ಬೇರೆ ಆಗ್ಯಾವ. ಹೌದಾ? ಅಂದ್ರ 2 ಅಭಿಮುಖ ಆಗ್ಯಾವ. ಆಯತ ಉದ್ದ ಇನ್ನೊಂದು ಬಾಹುವಿಗೂ ಸಮ ಐತಿ, ಅಗಲ ಇನ್ನೊಂದು ಬಾಹುವಿಗೆ ಸಮ ಐತಿ. ಅಂದ್ರೆ ಇದು ಏನತ್ತು? ಇವು 2 ಒಂದೇ ಆಗಿತ್ತಂದ್ರೆ ಚೌಕದ ರೀತಿ ಐತಿ ಅಂತ ತಿಳ್ಕೊತಿದ್ದೇವೆ. ಬೇರೆ ಬೇರೆ ಆಗಿದ್ರಿಂದ ಏನ್ ಮಾಡಾಕತ್ತೇವೆ ನಾವು ಇಲ್ಲಿ? 2ನ್ನ ಆಯತ ಅಂತ ತಿಳ್ಕೊಕತ್ತೇವಿ. ತೋಟದ ಮನೆ ಯಾವ ರೀತಿ ಐತಿ? ಆಯತದ ರೀತಿ ಐತಿ. ಹಾಗಾದ್ರ ಆಯತದ ವಿಸ್ತೀರ್ಣದ ಸೂತ್ರ ಏನೈತಿ ನಮ್ಗ? ಆಯತದ ಸುತ್ತಳತೆ. ಆಯತದ ಸುತ್ತಳತೆ ಈಕ್ವಲ್ ಟು ಏನೈತಿ? 2 ಇಂಟು ಉದ್ದ ಪ್ಲಸ್ ಅಗಲ. ಉದ್ದ ಪ್ಲಸ್ ಅಗಲ ಅಂತ ಕರಿತೀವಿ. ನೋಡ್ರಿ, 2 ಉದ್ದ ಅಂದ್ರೆ ಎಷ್ಟೈತಿ ನಮಗಿಲ್ಲಿ? 43 ಮೀಟರ್. ಹೌದಾ? ಅದೇ ತರ ಅಗಲ ಎಷ್ಟೈತಿ? 27 ಮೀಟರ್. ಹೌದಾ? ನೋಡ್ರಿ, ಕೊಟ್ಟಂತ ದತ್ತಾಂಶಗಳನ್ನು ನೋಡ್ರಿ. 43 ಒಳಗ 27 ಕೂಡಿಸ್ಕೊಳಂತ. 7ರ 3 ಕೂಡಿಸಿದ್ರೆ ಎಷ್ಟು? 10. 4ರಾಗ 2 ಕೂಡಿಸಿದ್ರೆ 6, 1 ಕೂಡಿಸಿದ್ರೆ 7. ಎಷ್ಟು ಬಂತಿದು? 2 ಇಂಟು 70. 70ನ್ನ 2ರಿಂದ ಗುಣಿಸಿದ್ರೆ ಎಷ್ಟಾಯ್ತು ನಮ್ಗ? 140. ಏನು?
140 ಬಂತು. ಹೌದಾ, 140 ಬಂತು. 140 ಅನ್ನೋದು ಏನಾಯ್ತು ಇಲ್ಲಿ, ಆ ಕೊಟ್ಟಂತ ತೋಟದ ಮನೆಯ ಏನಾಗೈತಿ ಇದು ಸುತ್ತಳತೆ. ಏನು 140 ಅನ್ನೋದು ಏನು ಸುತ್ತಳತೆ. ಎಷ್ಟಿದು ಸೆಂಟಿ ಕೊಟ್ಟಿದ್ದಿದ್ರಾಗ ಮೀಟರ್ಗಳಲ್ಲಿ ಕೊಟ್ರ, ಇದೇನು ಮೀಟರ್. ಎಷ್ಟು 140 ಮೀಟರ್ ಆಯ್ತು. ಹೌದಾ, ಅವ್ರ ಏನ್ ಕೇಳ್ಯಾರ ಅದನ್ನ, ಆ ಮನೇನ ಎಷ್ಟು ಸುತ್ತ ಹಾಕ್ಬೇಕಂದ್ರ 3 ಸುತ್ತ ಹಾಕ್ಬೇಕಂದ್ರ, ಒಂದು ಸುತ್ತ ಹಾಕಕ್ಕ 140 ಮೀಟರ್ ತಂತಿ ಬೇಕಾಗತ್ತೆ. ಹಾಗಾದ್ರೆ 3 ಸುತ್ತ ಹಾಕಕ್ಕೆ ಎಷ್ಟು ಬೇಕಾಗತ್ತೆ, 140 3ರಿಂದ ಗುಣಿಸಿದ್ರೆ ಏನಾಗುತ್ತೆ ಎಷ್ಟು ಅನ್ನೋದು ಗೊತ್ತಾಗ್ಬಿಡ್ತದೆ. 3 0 0 3 12 3 1 3 1 4 ಎಷ್ಟು 420 ಏನ್ ಬೇಕಾಗತ್ತೆ ಮೀಟರ್. 420 ಮೀಟರ್ ನಮ್ಗೇನಾಗುತ್ತಾ ತಂತಿಯ ಉದ್ದ ಸಿಕ್ಕಾಗ ಮಾತ್ರ ಏನಾಗುತ್ತಾ ಆ ತೋಟದ ಮನೆಯನ್ನ 3 ಸುತ್ತ ಹಾಕಕ್ಕ ಸಾಧ್ಯ ಆಗತ್ತೆ. ಹಾಗಾದ್ರೆ 4ನೇ ಕ್ವಶನ್ ಆನ್ಸರ್ ಏನಾಯ್ತು, ಆಪ್ಷನ್ ಡಿ 420 ಅಂತ ಹೇಗೆ ಕರಿತೀವಿ. ಅದೇ ತರ ನೆಕ್ಸ್ಟ್ ಒಂದು ಕ್ವಶನ್ ನೋಡೋಣ. 5ನೇ ಕ್ವಶನ್ ಏನಪ್ಪಾ ಅಂತ ಹೇಗೆ ನೋಡೋದಾದ್ರ ನೋಡ್ರಿ, ಗಣದ ಒಂದ ಬದಿಯು 8 ಸೆಂಟಿಮೀಟರ್ ಆದರೆ ಅದರ ಗಾತ್ರ ಎಷ್ಟು. ಏನು ಅದರ ಗಾತ್ರ ಎಷ್ಟು. ಆಪ್ಷನ್ ಎ 64 ಸೆಂಟಿಮೀಟರ್ ಕ್ಯೂಬ್, ಆಪ್ಷನ್ ಬಿ 512 ಸೆಂಟಿಮೀಟರ್ ಕ್ಯೂಬ್, ಆಪ್ಷನ್ ಮೂರನೇದ್ದು ಸಿ ಅದು, ಆಪ್ಷನ್ ಸಿ 888 ಸೆಂಟಿಮೀಟರ್ ಕ್ಯೂಬ್, ಆಪ್ಷನ್ ಡಿ 521 ಸೆಂಟಿಮೀಟರ್ ಕ್ಯೂಬ್ ಅಂತ ಹೇಗೆ ಕರಿತೀವಿ. ಹೌದಾ, ಹಾಗಾದ್ರೆ ಬಿಡಿಸೋಣ. ಏನ್ ಹೇಳ್ಯಾರ ಅವರು, ಗಣದ ಒಂದು ಬದಿಯು 8 ಸೆಂಟಿಮೀಟರ್. ಇದು ಯಾವ ರೀತಿ ಇದು ಒಂದೇ ಕೊಟ್ಟಾರ ಅಂತಂದ್ರ ಚೌಕ ಐತಿ, ಚೌಕ ಗಣ ಐತಿ. ಹಾಗಾದ್ರ ಸೂತ್ರ ಏನೈತಪ್ಪ ನಮ್ಗ, ಚೌಕ ಗಣದ ಗಾತ್ರದ್ದು ವಿ ಈಕ್ವಲ್ ಟು ಎಲ್ ಕ್ಯೂಬ್ ಅಂತ ಹೇಗೆ ಕರಿತೀವಿ. ವಿ ಈಕ್ವಲ್ ಟು ಎಲ್ ಕ್ಯೂಬ್. ಎಲ್ ಅಂದ್ರೆ ಎಷ್ಟೈತಿ 8 ಐತಿ, 8 ಕ್ಯೂಬ್ ಅಂದ್ರೆ ಏನು 8 ಇಂಟು 8 ಇಂಟು 8. 8ರ ಘನ ಸಂಖ್ಯೆ ಎಷ್ಟಾಗತ್ತೆ, ಅದೇನಾಗಿರ್ತೈತಿ ಕೊಟ್ಟಂತ ಪ್ರಶ್ನೆಗೆ ಉತ್ತರ ಆಗೈತಿ. 8 ಎಂಟ್ಲೆ 64, 64 ಎಂಟ್ಲೆ ಎಷ್ಟಾಗುತ್ತ 512 ಆಗಿರ್ತಿ. ಕೊಟ್ಟಂತ ಪ್ರಶ್ನೆ ಒಳಗ ಸೆಂಟಿಮೀಟರ್ ಒಳಗೆ ಕೊಟ್ರ. ಹೌದಾ, ಸೆಂಟಿಮೀಟರ್ ಒಳಗೆ ಕೊಟ್ರ. ಈ ಸೆಂಟಿಮೀಟರ್ ಇದನ್ನ ಏನಾಕಿತ್ತು ನಮಗ ಘನ ಸೆಂಟಿಮೀಟರ್ ಹಾಕಿತ್ತು. ಹೌದಾ, ಈ ಘನವನ್ನು ತೆಗೆದಕ್ಕೆ ನಾವ್ ಏನ್ ಮಾಡ್ಯಾರ ಅವರು ಸೆಂಟಿಮೀಟರ್ ಕ್ಯೂಬ್ ಅಂತ ಹೇಗೆ ಹಾಕ್ಯಾರ. ಹೌದಾ, ಈ ಘನವನ್ನು ತೆಗೆದ ಸೆಂಟಿಮೀಟರ್ ಕ್ಯೂಬ್ ಆಗುತ್ತೆ. ಹಾಗಾದ್ರ 5ನೇ ಕ್ವಶನ್ ಆನ್ಸರ್ ಏನು, ಆಪ್ಷನ್ ಬಿ 512 ಸೆಂಟಿಮೀಟರ್ ಕ್ಯೂಬ್ ಅಂತ ಹೇಗೆ ಕರಿತೇವೆ. ಅಥವಾ ಇದನ್ನ ಇನ್ನೊಂದು ಯಾವ ರೀತಿ ಬರಿಬಹುದು ನಾವು, 512 ಘನ ಸೆಂಟಿಮೀಟರ್ ಅಂತ ಕೂಡ ನಾವೇನ್ ಮಾಡ್ಬೋದು ಬರಿಬಹುದು. ಹೌದಾ, ಅದೇ ತರ ಏನ್ ಮಾಡೋದು ಈಗ ನೆಕ್ಸ್ಟ್ ಒನ್ ಕ್ವಶನ್ ಅನ್ನ ನೋಡೋಣ. ಏನಪ್ಪಾ ನೆಕ್ಸ್ಟ್ ಒನ್ ಅಥವಾ ಲಾಸ್ಟ್ ಕ್ವಶನ್ ಇದು ಏನಂದ್ರ 20 ಸೆಂಟಿಮೀಟರ್ ಇಂಟು 10 ಸೆಂಟಿಮೀಟರ್ ಇಂಟು 30 ಸೆಂಟಿಮೀಟರ್ ಆಯಾಮಗಳಿರುವ ಒಂದು ಘನವ ಆಕಾರದ ಪಾತ್ರೆಯಲ್ಲಿ ಸಂಗ್ರಹಿಸಬಹುದಾದ ಹಾಲಿನ ಪ್ರಮಾಣ. ಏನು ಸಂಗ್ರಹಿಸಬಹುದಾದ ಹಾಲಿನ ಪ್ರಮಾಣವನ್ನು ಕೇಳ್ಯಾರ. ಅಂದ್ರ ಒಂದು ಪಾತ್ರೆ ಐತಿ, ಆ ಪಾತ್ರೆ ಅಳತೆ ಏನಾಗೈತಿ ಅಂತಂದ್ರ 20 10 ಇಂಟು 5 ಅಂದ್ರ ಅದರ ಉದ್ದ 10 ಐತಿ, ಅಗಲ 10 ಐತಿ, ಅಗಲ 10, ಎತ್ತರ ಎಷ್ಟೈತಿ 30 ಸೆಂಟಿಮೀಟರ್ ಐತಿ. ಈ ರೀತಿ ಆಕೃತಿಯನ್ನ ಹೊಂದಿರುವ ಒಂದು ಪಾತ್ರೆ ಐತಿ. ಅಂದ್ರ ಒಂದು ಪಾತ್ರೆ ಐತಿ, ಈ ಪಾತ್ರೆಯ ಉದ್ದ ಎಷ್ಟೈತಿ 20 ಐತಿ, ಇದ್ರ ಅಗಲ ಎಷ್ಟೈತಿ ಅಂತಂದ್ರ ಅಗಲ ಅಂದ್ರೆ ಎಷ್ಟಂತ ಐತಿ ಅಂತ ತಗೊಂಡು ನಾವು 10 ಐತಿ, ಇದ್ರ ಎತ್ತರ ಎಷ್ಟೈತಿ ನಮಗ ಅವ್ರಿಗೆ 30 ಐತಿ. ಹಾಗಾದ್ರ ಇದರಲ್ಲಿ ಸಂಗ್ರಹಿಸಬಹುದಾದ ಹಾಲಿನ ಪ್ರಮಾಣ ಎಷ್ಟು ಅಂತ ಹೇಗೆ ಕೇಳ್ಯಾರ. ಹೌದಾ, ಹಾಗಾದ್ರ ನಾವು ಮೊದಲು ಏನ್ ಕಂಡು ಹಿಡಿಬೇಕಾಗತ್ತೆ ಇಲ್ಲಿ, ಈ ಕೊಟ್ಟಂತ ಪಾತ್ರೆಯ ಘನದ ಗಾತ್ರವನ್ನು ಕಂಡು ಹಿಡಿಬೇಕಾಗತ್ತೆ. ಹೌದಾ, ಇದೊಂದು ಆಯತ ಆಕಾರದೊಳಗೆ ಐತಿ ಅಂತ ಹೇಗೆ ಹೇಳ್ತೇವೆ ನಾವು, ಆಯತ ಗಣ ಇದು. ಹೌದಾ, ಯಾಕ ಕೊಟ್ಟಂತ 3 ಬೆಲೆಗಳು ಏನಾಗ್ಯಾವ ಬೇರೆ ಅದ, ಒಂದೇ ಇತ್ತಂದ್ರೆ ಏನಾಕಿತ್ತು ಚೌಕ ಗಣ ಹಾಕಿತ್ತು. ಹೌದಾ, ಅದಕ್ಕೇನು ಆಯತ ಗಣದ ಗಾತ್ರದ ಈಕ್ವಲ್ ಟು ಸೂತ್ರ ಆ ಈಕ್ವಲ್ ಟು ವಿ ಈಕ್ವಲ್ ಟು ಎಲ್ ಇಂಟು ಬಿ ಇಂಟು ಎಚ್. ಇದ್ರೊಳಗೆ ಹಾಕ್ಬಿಡೋಣ ಕೊಟ್ಟಂತ ಬೆಲೆ 20 ಇಂಟು 10 ಇಂಟು 30. ಹೌದಾ, ನೋಡ್ರಿ
20 200 ಇಂಟು 30 ಹೌದಾ? 200 30ರಿಂದ ಗುಣಿಸ್ರಿ. 30 0 30 0 3 2 6 ಅಂದ್ರೆ 60. ಎಷ್ಟು ಬಂತಿದು? 6000. 6000 ಘನ ಸೆಂಟಿಮೀಟರ್ ಐತಿ. 6000 ಘನ ಸೆಂಟಿಮೀಟರ್ ಐತಿ. ಈ ಪಾತ್ರೆಯ ಗಾತ್ರ ಎಷ್ಟೈತಿ? 6000 ಘನ ಸೆಂಟಿಮೀಟರ್ ಅಷ್ಟು ದೊಡ್ಡ ಪಾತ್ರೆ ಐತಿ. 1 ಲೀಟರ್ ಅಂದ್ರ ಎಷ್ಟು ಮಿಲಿ ಲೀಟರ್ಪ್ಪ? 1000. ಹೌದಾ? ಅದರಿಂದ ಭಾಗಿಸೋದ್ರಿಂದ ಏನ್ ಸಿಗ್ತದೆ ನಮ್ಗೆ? ಅದ್ರಾಗ ಎಷ್ಟು ಲೀಟರ್ ಹಾಲು ಹಾಕ್ಬೋದು ಅನ್ನೋ ಗೊತ್ತಾಗುತ್ತಾ? ನೋಡ್ರಿ, ಈ 0 ಹೋಯ್ತು, ಈ 0 ಹೋಯ್ತು, ಈ 0 ಹೋಯ್ತು. ಬಂದಿದ್ದೇನು? 6. ಇದು ಏನಾಗೈತಿ? ಲೀಟರ್. 6 ಲೀಟರ್ ಅಂತ ಹೇಗೆ ಕರೀತಾರೆ. ಅಂದ್ರ ಆಪ್ಷನ್ ಸಿ ಏನಾಗೈತಿ? ನಮ್ಗ 6ನೇ ಕ್ವಶನ್ಕ ಆನ್ಸರ್ ಆಗೈತಿ. ಏನು? ಆಪ್ಷನ್ ಸಿ 6ನೇ ಕ್ವಶನ್ಕ ಆನ್ಸರ್ ಆಗೈತಿ. ಹಾಗಾದ್ರ ಏನ್ ಮಾಡಿದೇವೆ ಇದುವರೆಗೆ ನಾವು? ಕೊಟ್ಟಂತದ್ದು ದತ್ತಾಂಶಗಳನ್ನ ಒಂದೊಂದಾಗಿ ಬಿಡಿಸ್ತಾ ಹೋದೆವು, ಹೌದಿಲ್ಲ? ಅಂದ್ರ ಯಾವುದೇ ಒಂದು ಆಕೃತಿಯ ಸುತ್ತಳತೆ, ಮತ್ತೇನ್ ಕೇಳಬಹುದಿತ್ತು? ಸುತ್ತಳತೆ, ವಿಸ್ತೀರ್ಣ, ಘನಫಲ ಅಥವಾ ಗಾತ್ರ ಕೊಟ್ರಂದ್ರ ಕೇಳಿದಂತ ಪ್ರಶ್ನೆಗಳನ್ನ ಯಾವ ರೀತಿ ಬಿಡಿಸ್ಬೇಕು ಅಂತ ಏನ್ ಮಾಡಿದ್ದೇವೆ ನಾವು ಇದುವರೆಗೂ ಈ ತರಗತಿ ಒಳಗ ತಿಳ್ಕೊತಾ ಹೋದೆವು, ಹೌದಿಲ್ಲ? ಐ ಹೋಪ್ ನೀವು ಎಲ್ಲರೂ ಇಂದಿನ ತರಗತಿಯೊಳಗ ಅರ್ಥ ಮಾಡ್ಕೊಂಡ್ರಿ ಅಂತ ಅನ್ಕೊಂಡು ಇಂದಿನ ತರಗತಿಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.